ಸರ್ ಎಲ್ಲರಿಗೂ ನಮಸ್ಕಾರ. ಜಯಂತ್ ಅಂತ. ನಮ್ದು ಶೋರೂಮ್ ಬಂದು ಬ್ಲೂ ಆಟೋ ಅಂತ ಮಾಗಡಿ ರೋಡ್ ಲಕ್ಷ್ಮಿ ಹಾಸ್ಪಿಟಲ್ ಎದುರುಗಡೆ ಬರುತ್ತೆ. ಸುಂಕದಕಟ್ಟೆ ಹತ್ರ ಇದೆ ಸರ್. ನಮ್ದು ಬಂದು ಹುಂಡೈ ಅಥರೈಸ್ ಬ್ಲೂ ಹುಂಡೈ ಅವರ ಅಥರೈಸ್ ಹುಂಡೈ ಶೋರೂಮೇ. ಅಂದ್ರೆ ಯೂಸ್ಡ್ ಕಾರ್ ಡಿಪಾರ್ಟ್ಮೆಂಟ್ ಎಲ್ಲಿ ಎಕ್ಸ್ಚೇಂಜ್ ಆಗುತ್ತಲ್ಲ ನ್ಯೂ ಕಾರ್ಸ್ ಅಲ್ಲಿ, ಆ ಎಕ್ಸ್ಚೇಂಜ್ ಆಗಿರೋ ವೆಹಿಕಲ್ಸ್ ನಾವು ಬಂದು ಸೇಲ್ ಮಾಡ್ತೀವಿ. ನಮ್ಮಲ್ಲಿ ಯಾವುದೇ ತರ ನಾರ್ಮಲ್ ಆಗಿ ಅಂದ್ರೆ ಕ್ವಾಲಿಟಿ ಇರೋ ವೆಹಿಕಲ್ಸ್ ನಾವು ಮಾರೋದು. ಯಾವ್ದು ಕ್ವಾಲಿಟಿ ಇಲ್ದೇ ಇರೋ ವೆಹಿಕಲ್ಸ್ ಮಾಡಲ್ಲ. ನಮ್ಮಲ್ಲಿ ನಾನ್ ಸರ್ಟಿಫೈಡ್ ಅಂತ ಎರಡು ತರ ಇರುತ್ತೆ. ಸರ್ಟಿಫೈಡ್ ಬಂದು ನಮ್ದು ಹ್ಯುಂಡೈ ಶೋರೂಮ್ ಅಲ್ಲಿ ಏನ್ ಮಾಡ್ತೀವಿ, ಹ್ಯುಂಡೈ ವೆಹಿಕಲ್ಸ್ ಅದಕ್ಕೆ ನಿಮಗೆ 10 years ವೆಹಿಕಲ್ಸ್ ತನಕ ವಾರಂಟಿ ಬರುತ್ತೆ. 7 years ಒಳಗಡೆ ಇರೋದಕ್ಕೆ 1 year ಬರುತ್ತೆ. 7 years ಅಬೋವ್ ಇರೋದಕ್ಕೆ 6 months ಬರುತ್ತೆ. ಅದಕ್ಕೆಲ್ಲ 1 labor fee ಇಲ್ಲ 2 labor fee ಸರ್ವಿಸ್ ಇರುತ್ತೆ. ತಗೊಳಕ್ಕಿಂತ ಮುಂಚೆ ಗಾಡಿ ಎಲ್ಲ ಚೆಕ್ ಮಾಡಿ ವಿತ್ ಹಿಸ್ಟ್ರಿ ಎಲ್ಲ ತಗೊಳೋದು ಸರ್. ಇಲ್ಲಿರೋ ಪ್ರತಿ ಒಂದು ವೆಹಿಕಲ್ಸ್ಗೂ ನಿಮಗೆ ವೆಹಿಕಲ್ ಹಿಸ್ಟ್ರಿ ಕೊಡ್ತೀವಿ. ಯಾವುದೇ ತರ ಸ್ಟ್ರಕ್ಚರ್ ಡ್ಯಾಮೇಜ್ ಇರಲ್ಲ. ಸಣ್ಣ ಪುಟ್ಟ ಬಂಪರ್ ಅದು ಇದು ಸ್ಕ್ರಾಚಸ್ ಇರುತ್ತೆ. ಇರೋದಂತೂ ಕಾಮನ್ ಈ ಬ್ಯಾಂಗ್ಳೂರ್ ಇದಲ್ಲೆಲ್ಲ. ನೀವು ನಮ್ಮಲ್ಲೂ ಕ್ವಾಲಿಟಿ ಇರೋ ವೆಹಿಕಲ್ಸ್ ವಿತ್ ಹಿಸ್ಟ್ರಿ ಎಲ್ಲ ನಾವು ಮೊದಲನೇಯಾಗಿ ನಾವೇ ಇಲ್ಲಿ ಪ್ರೊವೈಡ್ ಮಾಡ್ತೀವಿ. ಇದೆ ಅಂತ ಅಲ್ಲ, ಎಲ್ಲಾ ಬ್ರ್ಯಾಂಡ್ಸು ನನ್ನ ಹತ್ರ ಯಾವ್ದು ಸೇಲ್ ಮಾಡ್ತೀನಿ ಅದಕ್ಕೆಲ್ಲ ಹಿಸ್ಟ್ರಿ ಇರುತ್ತೆ ಸರ್. ಎಲ್ಲದಕ್ಕೂ ಸರ್ವಿಸ್ ಹಿಸ್ಟ್ರಿ ಇರುತ್ತೆ, ಮತ್ತೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಇರುತ್ತೆ. ಖಂಡಿತ ಸರ್. ಮತ್ತೆ ಲೋನ್ ಎಲ್ಲ ಆಗತ್ತೆ ಬ್ರೋ? ಸರ್ ಲೋನ್ ಅಲ್ಲಿ ನಮ್ಮಲ್ಲಿ ಅಥರೈಸ್ ಲೈಕ್ ನಮ್ಮಲ್ಲೇ ಟೈಅಪ್ಸ್ ಇರುತ್ತೆ. ಒಂದು ಪ್ರೈವೇಟ್ ಬ್ಯಾಂಕ್ಸ್ ಟೈಅಪ್ಸ್ ಆಗಿರ್ತೀವಿ. ಸೊ ಇವಾಗ ನಾನ್ ಯೂಶಲಿ ಎಸ್ ಬ್ಯಾಂಕ್, HDFC, ಆಕ್ಸಿಸ್ ಬ್ಯಾಂಕು, ICICI ಇದೆ. ಆಮೇಲೆ ಫೈನಾನ್ಸ್ ಬೇಕಂದ್ರೆ M&M ಬರುತ್ತೆ. ಆಮೇಲೆ ಈಕ್ವಿಟಸ್ ಬ್ಯಾಂಕ್. ಸೊ ಈ ಥರದ್ದೆಲ್ಲ ಬ್ಯಾಂಕ್ಸ್ ಎಲ್ಲ ಟೈಅಪ್ಸ್ ಇದೆ. ಸೊ ಅದರಲ್ಲಿ ಡಿಪೆಂಡ್ಸ್ ಆನ್ ಪ್ರೊಫೈಲು. ಸಿಬಿಲ್ ಎಲ್ಲ ಚೆನ್ನಾಗಿತ್ತು ಅಂದ್ರು ಮಾಡಿಕೊಡ್ತೀವಿ. ಇನ್ ಕೇಸ್ ಏನಾದರೂ ಏನೋ ಲೈಕ್ ಸೆಲ್ಫ್ ಎಂಪ್ಲಾಯ್ ಇರುತ್ತೆ, ಜಸ್ಟ್ ಬ್ಯಾಂಕ್ ಸ್ಟೇಟ್ಮೆಂಟ್, ಆಧಾರ್, KYC ಡಾಕ್ಯುಮೆಂಟ್ಸ್ ಇಂದನೂ ಮಾಡ್ತಾರೆ. ಅದು ಡಿಪೆಂಡ್ಸ್ ಆನ್ ಪ್ರೊಫೈಲ್ ಮತ್ತೆ ಸಿಬಿಲ್ ಮೇಲೆ ಇರುತ್ತೆ ಸರ್. ಡಿಪೆಂಡ್ ಅಪಾನ್ ಅವರ ಪ್ರೊಫೈಲ್ ಮೇಲೆ ಇರುತ್ತೆ. ಖಂಡಿತ. ಮತ್ತೆ ಅಪ್ ಟು 80% ವರೆಗೂ ಲೋನ್ ಆಗುತ್ತೆ. 80-90% 80-90% ವರೆಗೂ ಲೋನ್ ಆಗುತ್ತೆ. ಮಿನಿಮಮ್ 60-70% ಹಾಗೆ ಆಗುತ್ತೆ ಸರ್. ಮತ್ತೆ ನಿಮ್ಮ ಹತ್ರ ಇರೋದು ಆಲ್ಮೋಸ್ಟ್ ಆಲ್ ಸಿಂಗಲ್ ಓನರ್ ವೆಹಿಕಲ್ ಸೆಕೆಂಡ್ ಅಷ್ಟೇ. ಸಿಂಗಲ್ ಸೆಕೆಂಡ್ ಅದ್ರ ಮೇಲೆ ಇರೋದು ಯಾವ್ದು ಇರಲ್ಲ. 80,000 ಬಿಲೋ ವೆಹಿಕಲ್ಸ್, ಡ್ರಿವನ್ ವೆಹಿಕಲ್ಸ್ ಮಾತ್ರ ನಾನು ಮಾರೋದು. 80 ಅಬೋವ್ ಇತ್ತು ಅಂದ್ರೆ ನಾವು ಮಾರಕ್ ಹೋಗಲ್ಲ. ಅಬೋವ್ 80,000 ಡ್ರಿವನ್ ಆಗಿದ್ರೆ ಅದ್ ನೀವು ಸೇಲೇ ಮಾಡಕ್ ಹೋಗಲ್ಲ. ಬೇಡ ಸರ್. ಏನಿದೆಯೋ ಕಸ್ಟಮರ್ ಏನ್ ಟ್ರಸ್ಟ್ ಇರುತ್ತೋ ಅದನ್ನ ಬಿಲ್ಡ್ ಮಾಡೋಣ. ಏನ್ ಜೆನ್ಯೂನ್ ಸರ್ವಿಸ್ ಕೊಡೋಣ ಸಾಕು ನಮ್ಗೆ. ಜೆನ್ಯೂನ್ ಹಿಸ್ಟ್ರಿ, ಜೆನ್ಯೂನ್ ಕಸ್ಟಮರ್ ಗೆ ಜೆನ್ಯೂನ್ ವೆಹಿಕಲ್ ಕೊಡ್ತೀರಾ. ಸ್ಕ್ರಾಚಸ್ ಡೆನ್ಸ್ ಅನ್ನೋದನ್ನ ಬಿಟ್ಟು, ಸಣ್ಣ ಪುಟ್ಟ ಬಿಟ್ಟು ಇನ್ನೆಲ್ಲ ಜೆನ್ಯೂನ್ ಆಗೇ ಇರುತ್ತೆ ಸರ್. ಡಾಕ್ಯುಮೆಂಟೇಶನ್ ಇರ್ಬೋದು, RTO ಟ್ರಾನ್ಸ್ಫರ್ ಇರ್ಬೋದು, ಎಲ್ಲ ಖಂಡಿತ ಎಲ್ಲ ಪ್ರೊಸೆಸ್ ಎಲ್ಲ ಸ್ಮೂತ್ ಆಗೇ ಇರುತ್ತೆ. ಟೆನ್ಷನ್ ಫ್ರೀ ಇಂದಾನೆ ಇದು ಮಾಡ್ಬೋದು. ಅದೇ ಇಲ್ಲಿ ವೆಹಿಕಲ್ ತಗೊಳಕ್ ಬಂದ್ರೆ ಟೆನ್ಷನ್ ಫ್ರೀ ಆಗಿ ವೆಹಿಕಲ್ ತಗೊಂಡು ಹೋಗ್ಬೋದು. ನಾನೇ ಎಲ್ಲ ನೋಡ್ಕೊಂತೀನಿ ಖುದ್ದಾಗಿ, ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಹುಡುಗರು ನೋಡ್ಕೊಂತಾರೆ. ಎಲ್ಲ ಎಕ್ಸಿಕ್ಯೂಟಿವ್ಸ್ ಅಲ್ಲೂ ಕಾಂಟ್ಯಾಕ್ಟ್ ಇರ್ತಾರೆ, ನಾನು ಕಾಂಟ್ಯಾಕ್ಟ್ ಇರ್ತೀನಿ. ಏನಿದೆಯೋ ಅದನ್ನ ಇದು ಮಾಡ್ಕೊಂಡು ಹೋಗ್ಬೋದು. ಓಕೆ ಬ್ರೋ, ಇವಾಗ ಯಾವ ವೆಹಿಕಲ್ ಇದೆ ಅದ್ರ ಡೀಟೇಲ್ಸ್ ಎಲ್ಲ ನೋಡೋಣ ಬ್ರೋ. ಶೋರ್ ಸರ್. ಫಸ್ಟ್ ಕಾರು ನಾನು ಹ್ಯುಂಡೈ ಕ್ರೆಟಾಯಿಂದ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಹ್ಯುಂಡೈಯಲ್ಲಿ ಹೆವಿ ಡಿಮ್ಯಾಂಡ್ ಇರೋ ವೆಹಿಕಲ್ ಅಂದ್ರೆ ಕ್ರೆಟಾ ಡೀಸೆಲ್. ಡೀಸೆಲ್ ಇದು 2022 ಮಾಡಲ್ ಸರ್. 45,000 ಕಿಲೋಮೀಟರ್ ಡ್ರಿವನ್, ಸಿಂಗಲ್ ಓನರ್. 2022 ಮಾಡಲ್, 45,000 ಡ್ರಿವನ್ ಅಷ್ಟೇ ಆಗಿರೋದು. ಅಷ್ಟೇ ಸರ್, ಸಿಂಗಲ್ ಓನರ್ ವಿತ್ ವ್ಯಾಲಿಡ್ ಇನ್ಸೂರೆನ್ಸ್ ಇದೆ. ಇದಕ್ಕೆ 1 year ವಾರಂಟಿನೂ ಬರುತ್ತೆ, 2 labor fee ಸರ್ವಿಸ್ ಬರುತ್ತೆ. ಈಗಷ್ಟೇ ನಾವು ಗಾಡಿನ ರೀಫರ್ಬ್ ಮಾಡಿ ಅಂದ್ರೆ ಸರ್ವಿಸ್ ಮಾಡಿ ಎಲ್ಲ ರೆಡಿ ಇದೆ. ಜಸ್ಟ್ ನಾವು ಲೈಕ್ ವೆಹಿಕಲ್ ಯಾರು ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಕೊಟ್ಟು ಅದಾದ್ಮೇಲೆ ಟ್ರಾನ್ಸ್ಫರ್ ಒಂದು ಮಾಡ್ಕೊಬೇಕಾಗುತ್ತೆ. 2 labor fee ಸರ್ವಿಸ್ ಬರುತ್ತೆ ಸರ್ ಅವ್ರಿಗೆ ತಗೊಂಡ್ಮೇಲೆ 2 ಸರ್ವಿಸ್ ಫ್ರೀ ಇರುತ್ತೆ. ಹೌದು. ಸೊ ಅದನ್ನ ಬೇಕಾದ್ರೆ ಆಲ್ ಓವರ್ ಇಂಡಿಯಾ, ಪ್ಯಾನ್ ಇಂಡಿಯಾ ಎಲ್ಲಿ ಬೇಕಾದ್ರೂ ಕ್ಲೈಮ್ ಮಾಡ್ಬೋದು. ಆಮೇಲೆ ಇಂಜಿನ್ ಗೇರ್ ಬಾಕ್ಸ್ಗೆ ವಾರಂಟಿ ಬರುತ್ತೆ ಅನ್ನಲ್ಲ. ಸೊ ಅದು ವಾರಂಟಿ ಬಂದು ಪ್ಯಾನ್ ಇಂಡಿಯಾನೇ ಇರುತ್ತೆ. ಇನ್ ಕೇಸ್ ಆಫ್ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ಅದು ಕಂಪ್ಲೀಟ್ ಹಿಂಡೈ ಅವರೇ ಟೇಕ್ ಓವರ್ ಮಾಡ್ಕೊಂತಾರೆ. ಇದ್ರ ಪ್ರೈಸ್ ಏನಾಗುತ್ತೆ ಬ್ರೋ? ಸರ್ ಇದು ಪ್ರೈಸ್ ಬಂದು 12,50,000 ಇದೆ. ನೆಗೋಷಿಯಬಲ್ ಆಗುತ್ತೆ. 12,50,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇದು ಇಂಟೀರಿಯರ್ ನೋಡೋಣ ಬ್ರೋ. ಸರ್ ಇದ್ರಲ್ಲಿ ನೋಡ್ಬೋದು ಇಂಟೀರಿಯರ್ಸ್ ಹೇಗಿದೆ ಅಂತ. ನಿಮಗೆ ಫೀಚರ್ಸ್ ಎಲ್ಲ ಅಂದ್ರೆ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ನಿಮಗೆ ಟಚ್ ಸ್ಕ್ರೀನ್ ಬರುತ್ತೆ, ಇನ್ಬಿಲ್ಟ್ ಟಚ್ ಸ್ಕ್ರೀನ್, ರಿವರ್ಸ್ ಕ್ಯಾಮ್ರಾ ಬರುತ್ತೆ, ನಾರ್ಮಲ್ ನಿಮಗೆ ಮ್ಯಾನ್ಯಲ್ AC ಕಂಟ್ರೋಲರ್ ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ, ಎಲೆಕ್ಟ್ರಿಕ್ ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಸೀಟ್ ಹೈಟ್ ಅಡ್ಜಸ್ಟಬಲ್ ಇದೆ ಸರ್. ನೀವು ನೋಡ್ಬೋದು. ಮತ್ತೆ ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು, ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಸೀಟ್ ನೋಡಿ, ಪ್ರೀಮಿಯಮ್ ಆಗಿದೆ, ತುಂಬ ಚೆನ್ನಾಗಿ ವೆಲ್ ಮೇಂಟೈನ್ಡ್ ಆಗಿರುವಂಥ ಕಾರ್ಗಳು. ಹಾಗೆ ನೀವು ಟೈರ್ ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ಸು ತುಂಬ ಚೆನ್ನಾಗಿದೆ. ಅಪ್ ಟು 70% ಟೈರ್ ಇದೆ. ಹಾಗೆ ನೀವು ಇಡೀ ಬಾಡಿ ಲೈನ್ ನೋಡ್ತಾ ಇರ್ಬೋದು. ಕಾರ್ ನೋಡಿ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರುವಂಥ ವೆಹಿಕಲ್ಲು. ಎಲ್ಲೂ ಡೆಂಟು ಸ್ಕ್ರ್ಯಾಚು ಯಾವುದೂ ಇಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ಬೋದು? ಇದು ಬಂದು ರೆನಾಲ್ಟ್ ಟ್ರೈಬರ್ RXT ವೇರಿಯಂಟ್, ಸಿಂಗಲ್ ಓನರ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಸರ್. ನಿಮಗೆ 6 ಸೀಟರ್ 5 ಸೀಟರ್ಲೆಲ್ಲ ಆಪ್ಷನ್ಸ್ ನೋಡಂಗಿದ್ರೆ ಇದ್ರಲ್ಲಿ ನೋಡ್ಬೋದು. ಇದು ಬಂದು ನಾವು ವಾರಂಟಿ ಎಲ್ಲ ಏನು ಕೊಡಲ್ಲ, ನಾನ್ ಸರ್ಟಿಫೈಡ್ ವೆಹಿಕಲ್ ಅಂತೀವಿ. ಯಾಕಂದ್ರೆ ಅದರ್ ಬ್ರ್ಯಾಂಡ್ ಇದು, ಬಟ್ ಗಾಡಿ ಜೆನ್ಯೂನ್ ಇದೆ, ವಿತ್ ಹಿಸ್ಟ್ರಿ ಎಲ್ಲ ಇದೆ ಸರ್. ಇದು ಪ್ರೈಸ್ ಬಂದ್ಬಿಟ್ಟು 5,40,000 ಇದೆ. ನೆಗೋಷಿಯಬಲ್ ಆಗುತ್ತೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಆನ್ ಟೇಬಲ್. ಇಂಟೀರಿಯರ್ ನೋಡೋಣ ಬ್ರೋ. ಮಾಡೋಣ.
ನೀವು ಟೈರ್ ನೋಡ್ತಾ ಇರ್ಬೋದು ನೋಡಿ, ಬ್ರ್ಯಾಂಡ್ ನ್ಯೂ ಟೈರ್ ಇದ್ದಂಗೆ ಇದೆ, ತುಂಬ ಚೆನ್ನಾಗಿರೋವಂಥದ್ದು. ಹಾಗೆ ಇಂಟೀರಿಯರ್ಗೆ ಹೋದರೆ ಸರ್ ಇದರಲ್ಲೂ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಟಚ್ ಸ್ಕ್ರೀನ್ ಬರುತ್ತೆ, ಎಲೆಕ್ಟ್ರಿಕ್ ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಮತ್ತು ಸೀಟ್ ಕವರ್ಸ್ ಎಲ್ಲ ನೀವು ನೋಡ್ತಾ ಇರ್ಬೋದು. ಸೀಟ್ ಕವರ್ ಎಲ್ಲ ತುಂಬ ಚೆನ್ನಾಗಿದೆ. ನೀವು ಫುಲ್ ಇಂಟೀರಿಯರ್ ನೋಡ್ತಾ ಇರ್ಬೋದು. ಇದು 6 ಸೀಟರ್ ವೆಹಿಕಲ್ ಬ್ರೋ. ಹಾಂ ಹೌದು ಸರ್, 6 ಸೀಟರ್ ವೆಹಿಕಲ್ಸು ತುಂಬ ಚೆನ್ನಾಗಿದೆ. ಗಾಡಿ ನೋಡಿ ತುಂಬ ಪ್ರೀಮಿಯಮ್ ಆಗಿದೆ, ಎಲ್ಲೂ ಡೆಂಟು ಸ್ಕ್ರ್ಯಾಚು ಏನೂ ಇಲ್ಲ ನೋಡಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರೋವಂಥ ವೆಹಿಕಲ್ಲು. ಇವ್ರ ಹತ್ರ ಇರೋದೆಲ್ಲ ತುಂಬ ಪ್ರೀಮಿಯಮ್ ವೆಹಿಕಲ್ಲು. 80,000 ಮೇಲಿದ್ರೆ ಅವರು ಗಾಡಿನೇ ಸೇಲ್ ಮಾಡೋದಕ್ಕೆ ಹೋಗೋದಿಲ್ಲ. 80,000 ಒಳಗಡೆ ಡ್ರಿವನ್ ಆಗಿರಬೇಕು ಇವ್ರ ಶೋರೂಮಲ್ಲಿರೋದು. ಮತ್ತು ಎಲ್ಲ ಸರ್ವಿಸ್ ಹಿಸ್ಟ್ರಿ ಸಿಗುವಂಥ ವೆಹಿಕಲ್ಗಳು. ಸೊ ನಮ್ಮಲ್ಲಿ ಹ್ಯುಂಡೈ, ರೆನಾಲ್ಡ್, ಮಾರುತಿ ಅದಲ್ಲದೆ ನಮ್ಮ ಹತ್ರ ಕಿಯಾ ಸೋನೆಟು ಇದೆ, HTK ವೇರಿಯಂಟ್, ಸಿಂಗಲ್ ಓನರ್ 2023 ಮಾಡಲ್, ಜಸ್ಟ್ 28,000 ಕಿಲೋಮೀಟರ್ ಡ್ರಿವನ್ ಸರ್. ಸಿಂಗಲ್ ಓನರ್ ಗಾಡಿ, ನೀಟ್ ಮೇಂಟೇನು, ನೋ ಸ್ಟ್ರಕ್ಚರ್ ಡ್ಯಾಮೇಜ್ ಏನೂ ಇಲ್ಲ. ಗಾಡಿ ಸಣ್ಣ ಪುಟ್ಟ ಸ್ಕ್ರಾಚಸ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಗಾಡಿ ಸೂಪರ್ ಆಗಿದೆ. ಇದು ಪ್ರೈಸ್ ಬಂದ್ಬಿಟ್ಟು 8,25,000 ಇದೆ, ನೆಗೋಷಿಯಬಲ್ ಆಗುತ್ತೆ ಸರ್. 8,25,000 ನೆಗೋಷಿಯಬಲ್ ಇದೆ. ಹೌದು ಸರ್, ಆನ್ ಟೇಬಲ್ ಕೂತಾಗ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯೇಟ್ ಮಾಡೋಣ. ಓಕೆ ಬ್ರೋ, ಇದ್ರ ಇಂಟೀರಿಯರ್ ನೋಡೋಣ ಬ್ರೋ. ನೋಡೋಣ. ಇದು ಇನ್ಕ್ಲೂಡಿಂಗ್ RTO ಟ್ರಾನ್ಸ್ಫರ್ ಎಲ್ಲ ನಾನು ಮಾಡಿಸ್ಕೊಂಡು ಕೊಡ್ತೀನಿ. ಓಕೆ. ಹಾಗೆ ನೀವು ಟೈರ್ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದ್ದಂಗಿದೆ. ಇದರಲ್ಲಿ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ, ಎಲೆಕ್ಟ್ರಿಕ್ ಮಿರರ್ ಅಡ್ಜಸ್ಟ್ಮೆಂಟ್, ಪವರ್ ವಿಂಡೋಸ್ ಬರುತ್ತೆ. ನಾರ್ಮಲ್ ಟಚ್ ಸ್ಕ್ರೀನ್ ಬರಲ್ಲ, ನಾರ್ಮಲ್ ಸಿಸ್ಟಮ್ ಬರುತ್ತೆ. ಒಂದು ನಾರ್ಮಲ್ ಸಿಸ್ಟಮ್ ಇದೆ, ಆಡ್ ಮಾಡಿದ್ದಾರೆ ಕಸ್ಟಮರ್. ಸೀಟ್ ಕವರ್ಸ್ ಎಲ್ಲ ಕಸ್ಟಮೈಸ್ಡ್ ಆಗಿದೆ. ತುಂಬಾ 4 ಏರ್ ಬ್ಯಾಗ್ಸ್ ಬರುತ್ತೆ ಇದಕ್ಕೆ. ಇದರಲ್ಲಿ 4 ಏರ್ ಬ್ಯಾಗ್ ಬರುತ್ತೆ. ತುಂಬಾ ಚೆನ್ನಾಗಿರೋ ಸೀಟ್ ಕವರ್ಸ್ ಎಲ್ಲ ಇದೆ ನೋಡಿ. ನೋಡಿ ಗಾಡಿ ನೋಡಿ, ತುಂಬಾ ಗಾಡಿ ಏನು ಪ್ರಾಬ್ಲಮ್ ಇಟ್ಟಿದ್ದಾರೆ. ನಮ್ಮಲ್ಲಿ ಏನಿರುತ್ತೋ ತುಂಬಾ ಚೆನ್ನಾಗಿರುವಂತ ವೆಹಿಕಲ್. ಚಿಕ್ಕ ಪುಟ್ಟ ಬಿಟ್ರೆ ಎಲ್ಲೂ ಡೆಂಟು ಸ್ಕ್ರಾಚು ಯಾವುದೂ ಇಲ್ಲ. ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸೇ ಇರೋದು ಇವ್ರ ಹತ್ರ. ಈ ವೆಹಿಕಲ್ ಬಂದು ನಮ್ಮ ಮಿಡಲ್ ಕ್ಲಾಸ್ ಅವ್ರಿಗೆ ಸೂಟ್ ಆಗುವಂಥದ್ದು, ಆ ಬಜೆಟ್ ಅಲ್ಲಿ ಸೂಟ್ ಆಗುವಂಥ ವೆಹಿಕಲ್. ಇದು ಬಂದು ಗ್ರ್ಯಾಂಡ್ ಐಟನ್ 2018 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್ ಸರ್. 2018 ಸ್ಪೋರ್ಟ್ಸ್ ವೇರಿಯಂಟ್. ಬರೀ 35,000 ಓಡಿದೆ ಸರ್. ಜಸ್ಟ್ 35,000 ರನ್ ಎಲ್ಲ ಇದೆ ವೆಹಿಕಲ್ಗೆ. ಗಾಡಿ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಸ್ಕ್ರಾಚಸ್, ಇದು ಬಂಪರ್ ಅದು ಇದು ಸ್ಕ್ರಾಚಸ್ ಇದೆ, ಅದು ಬಿಟ್ರೆ ಬೇರೆ ಏನಿಲ್ಲ. ಗಾಡಿ ಜೆನ್ಯೂನ್ ಆಗಿದೆ. ನಾನು ಸರ್ವಿಸ್ ಹಿಸ್ಟ್ರಿಯಿಂದ ಹಿಡಿದು ನಾನೆಲ್ಲ ಶೋ ಮಾಡ್ತೀನಿ ಸರ್. ಜೆನ್ಯೂನ್ ಸರ್ವಿಸ್ ಹಿಸ್ಟ್ರಿ ಇರುವಂತ ವೆಹಿಕಲ್. ಹೌದು. ಈ ಗಾಡಿ ಪ್ರೈಸ್ ಬಂದು 5 lakhs ಇದೆ, ನೆಗೋಷಿಯಬಲ್ ಆಗುತ್ತೆ ಸರ್. 5 lakh ನೆಗೋಷಿಯಬಲ್ ಆನ್ ಟೇಬಲ್ ಕೂತ್ಕೊಂಡ್ರೆ ಏನಿದೆಯೋ ನನ್ನ ಸೆಲ್ಲಿಂಗ್ ಪ್ರೈಸ್ ಇಂದ ಬೆಸ್ಟ್ ನಾನು ಮಾಡ್ಕೊಂಡು ಟ್ರೈ ಮಾಡ್ತೀನಿ. ಅದೇ ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಆನ್ ಟೇಬಲ್ ಬಂದ್ರೆ ಸರ್. ನಾನು ಇವಾಗ ಅದು ಇದು ಅಂತ ಏನು ಹೇಳಲ್ಲ. ಬಂದು ಆನ್ ಫೇಸ್ ಏನು ಮಾತಾಡ್ತೀವಲ್ಲ, ಫೇಸ್ ಟು ಫೇಸ್ ಏನಿರುತ್ತೋ ಅದನ್ನೇ ನಾನು ಏನಿದೆಯೋ ಆ ಟೈಮಲ್ಲಿ ಏನ್ ಬರುತ್ತೋ ಅದನ್ನ ನಾನು ಮಾಡ್ಕೊಂಡು ಕೊಡ್ತೀನಿ. ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಆಗುತ್ತೆ. ಇನ್ನೊಂದು ಏನ್ ಗೊತ್ತಾ ಸರ್, ವೆಹಿಕಲ್ ಇದು ನಾವು ನ್ಯೂ ಕಾರ್ ಆದ್ರೆ ಡಿಸ್ಪ್ಲೇ ಇರುತ್ತೆ. ಸೇಮ್ ವೆಹಿಕಲ್ 10 ಕಲರ್ ಅಲ್ಲ, ಸೇಮ್ ವೆಹಿಕಲ್ 10 ಗಾಡಿ ಇರುತ್ತೆ. ಯೂಸ್ಡ್ ಕಾರಲ್ಲಿ ಇದೇ ತರ, ಇದೇ ಕಿಲೋಮೀಟರ್, ಇದೇ ಮಾಡಲ್, ಇದೇ ವೇರಿಯಂಟ್ ಅನ್ನೋದು ಇರಲ್ಲ. ಏನೇ ಇದ್ರು ಬಂದು ಗಾಡಿ ಬಂದು ಫಿಸಿಕಲ್ ಆಗಿ ನೋಡಿ ಒಂದು ವೀಲ್ ತಗೊಂಡ್ಲಿ ಬಿಡ್ಲಿ ಸೆಕೆಂಡ್ರಿ ಸರ್. ತಗೊಂಡು ನಿಮಗೆ ನೋಡಿದ್ರೆ ಒಂದಲ್ಲ 10 ವೆರೈಟಿ ಸಿಗುತ್ತೆ, 10 ವೆಹಿಕಲ್ ಸಿಗುತ್ತೆ. ಅದಾದ್ಮೇಲೆ ಡಿಸೈಡ್ ಮಾಡಿ ನೆಗೋಷಿಯೇಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಅಷ್ಟೇ. ಸೂಪರ್ ಬ್ರೋ. ಹಂಗೆ ಇಂಟೀರಿಯರ್ ನೋಡೋಣ ಬ್ರೋ. ಹಾಂ ಸರ್, ನೋಡೋಣ. ಇದರ ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದ್ದಂಗಿದೆ. ಇದರಲ್ಲೂ ಸೇಮ್ ಬರುತ್ತೆ ಸರ್. ನಿಮ್ಗೆ ಅಷ್ಟೊಂದು ಇದಿರಲ್ಲ. ಟಚ್ ಸ್ಕ್ರೀನ್ ಒಂದು ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ, ಪವರ್ ವಿಂಡೋಸ್, ಆಮೇಲೆ ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, ಮತ್ತೆ ಒಳ್ಳೆ ನೋಡಿ ಲೆದರ್ ಸೀಟ್ ಕವರ್ಸ್ ಹಾಕ್ಸಿದ್ದಾರೆ. ತುಂಬಾ ಚೆನ್ನಾಗಿದೆ. ನೀವು ಫುಲ್ ಇಂಟೀರಿಯರ್ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂಥ ಕಾರ್ಗಳೇ ಇವ್ರ ಹತ್ರ ಇರೋದು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ತುಂಬ ವೆಲ್ ಮೇಂಟೈನ್ ವೆಹಿಕಲ್ಸು. ನೀವು ಗಾಡಿನ ನೋಡ್ತಾ ಇರ್ಬೋದು ನೋಡಿ, ತುಂಬ ಚೆನ್ನಾಗಿದೆ. ಚಿಕ್ಕ ಪುಟ್ಟ ಡೆಂಟು ಸ್ಕ್ರ್ಯಾಚು ಇರೋದು ಬಿಟ್ಟರೆ ನೋಡಿ, ಇದು ಚಿಕ್ಕ ಪುಟ್ಟ ಸ್ಕ್ರ್ಯಾಚಸ್ಸು, ಅದು ಬಿಟ್ಟರೆ ವೆಹಿಕಲ್ ಏನೂ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಗಾಡಿ ತುಂಬ ಚೆನ್ನಾಗಿದೆ. ನೀವು ಒಂದ್ಸತಿ ಇವ್ರ ಶೋರೂಮಿಗೆ ಬಂದು ವಿಸಿಟ್ ಮಾಡಿ, ನೀವು ಗಾಡಿನ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಒಂದಿಲ್ಲ ಅಂದರೆ 10 ವೆಹಿಕಲ್ ಸಿಗುತ್ತೆ ಇವ್ರ ಹತ್ರ. ಹೇಳ ಬ್ರೋ, ಈ ವೆಹಿಕಲ್ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ ಸರ್? ಇದು ಬಂದು ಸ್ವಿಫ್ಟ್ 2019 ಮಾಡಲ್, ಸಿಂಗಲ್ ಓನರ್, ಸ್ವಿಫ್ಟ್ ZXi ಪ್ಲಸ್ ಸರ್. ಟಾಪ್ ಎಂಡ್ ವೆಹಿಕಲ್ ಇದು. ಜಸ್ಟ್ 40,000 ರಿವನ್ ಕಿಲೋಮೀಟರ್. ಬರೀ 40,000 ರಿವನ್. ಸಿಂಗಲ್ ಓನರ್ ವೆಹಿಕಲ್. ಗಾಡಿ ತುಂಬಾ ನೀಟ್ ಕಂಡೀಷನ್ ಇದೆ, ಚೆನ್ನಾಗಿದೆ ಸರ್. ಇದ್ರದ್ದು ಪ್ರೈಸ್ ಏನಾಗುತ್ತೆ ಬ್ರೋ? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 6,45,000 ಇದೆ ಸರ್. 6,40,000 45,000 ನೆಗೋಷಿಯಬಲ್ ಆಗುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಆನ್ ಟೇಬಲ್ ಕೂತ್ಕೊಂಡ್ರೆ. ಇದು ಇನ್ಸೂರೆನ್ಸ್ ಬಂದು ವ್ಯಾಲಿಡ್ ಬಂದು ಒಂದು 2-3 ಮಂತ್ಸ್ ಇದೆ ಅಷ್ಟೇ ಇನ್ಸೂರೆನ್ಸ್. ಲೈಕ್ RTO ಟ್ರಾನ್ಸ್ಫರ್ ನಾನು ಮಾಡಿಸ್ಕೊಂಡು ಕೊಡ್ತೀನಿ. ಇನ್ ಮಿಕ್ಕಿದೆಲ್ಲ ನೀವು ಮಾಡಿಸ್ಕೊಡ್ತೀವಿ. ಗಾಡಿ ಜೆನ್ಯೂನ್ ಇದೆ. ಗಾಡಿ ಬಂದು ಫೀಚರ್ಸ್ ಬಂದು ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ಸ್, ಫಾಗ್ ಲ್ಯಾಂಪ್, ಡೈಮಂಡ್ ಕಟ್ ಅಲಾಯ್ಸ್ ಬರುತ್ತೆ. ಡೈಮಂಡ್ ಕಟ್ ಅಲಾಯ್ಸ್ ಇದೆ.
ನೋಡಿ ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿರೋವಂಥದ್ದು. ಮತ್ತೆ ಇಂಟೀರಿಯರ್ಗೆ ಬಂದ್ರೆ ಡ್ಯೂಯಲ್ ಏರ್ ಬ್ಯಾಗ್, ಟಚ್ ಸ್ಕ್ರೀನ್, ನ್ಯಾವಿಗೇಷನ್ ಬರುತ್ತೆ, ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ ನಿಮಗೆ, ಸೀಟ್ ಹೈಟ್ ಅಡ್ಜಸ್ಟಬಲ್ ಬರುತ್ತೆ. ಮತ್ತೆ ಒಳ್ಳೆ ಲೆದರ್ ಸೀಟ್ಸ್ ಇದೆ ನೋಡಿ, ತುಂಬಾ ಪ್ರೀಮಿಯಂ ಆಗಿರೋ ಲೆದರ್ ಸೀಟ್ಸ್, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಹಿಂದೆ ಹೋದ್ರೆ ಕಟ್ ಸೀಟ್ ಬರುತ್ತೆ ನಿಮಗೆ. ನೋಡಿ ತುಂಬಾ ಚೆನ್ನಾಗಿದೆ, ಕಟ್ ಸೀಟ್ಸ್ ಇರುತ್ತೆ. ಮತ್ತೆ ವೆಲ್ ಮೇಂಟೈನ್ಡ್ ಆಗಿರೋ ಕಾರು. ನಾನು ಪ್ರತಿ ಕಾರ್ ತೋರ್ಸಾಗ್ಲೂ ಇದನ್ನ ಹೇಳ್ತಾ ಇರ್ತೀನಿ, ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಅವ್ರು ಅದೇ ತರ ಮೇಂಟೈನ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿರೋಂಥ ವೆಹಿಕಲ್ಗಳು. ವಿಡಿಯೋ ಸ್ಟಾರ್ಟಿಂಗೆಲ್ಲ ಹೇಳಿದಾಗೆ ಮೋರ್ ದೆನ್ 80,000 ಡ್ರಿವನ್ ಆಗಿದ್ರೆ ಇವರು ವೆಹಿಕಲ್ನ ಸೇಲೇ ಮಾಡಲ್ಲ. ಅದ್ರ ಒಳಗಡೆ ಇರೋದು ಎಲ್ಲ ಫಸ್ಟ್ ಓನರು, ಸೆಕೆಂಡ್ ಓನರ್ ಗಾಡಿಗಳು. ಮ್ಯಾಕ್ಸಿಮಮ್ ಫಸ್ಟ್ ಓನರ್ ವೆಹಿಕಲ್ಲೇ ಸಿಗುತ್ತೆ. ಒಂದು MG ಇದೆ, MG ಎಲೆಕ್ಟ್ರಿಕಲ್. ಇದರದ್ದು ಡೀಟೇಲ್ಸ್ ಮತ್ತೆ ಫೀಚರ್ಸ್ ಎಲ್ಲ ಕೇಳೋಣ. ಬ್ರೋ, ಇದ್ರ ಡೀಟೇಲ್ಸ್ ಮತ್ತೆ ಪ್ರೈಸ್ ಎಲ್ಲ ಹೇಳ್ತೀರಾ? ಸರ್, ಇದು ಬಂದು ನಮ್ಮಲ್ಲಿ EV ವೆಹಿಕಲ್ಸ್ ಅವಾಗ ರಿಸೀವ್ ಆಗ್ತಾ ಇರುತ್ತೆ. ನಮ್ದಲ್ಲಿ ಎಕ್ಸ್ಚೇಂಜ್ ಅಲ್ಲಿ ಎಲೆಕ್ಟ್ರಿಕ್ ಕ್ರೆಟಾ EV ತಗೊಳೋದಾಗ್ಲಿ, ಅಲ್ಕದರ್ EV ಈ ತರದೆಲ್ಲ ವೆಹಿಕಲ್ಸ್ ತಗೊಂಡಾಗ ನಮಗೆ ಬರ್ತಾ ಇರುತ್ತೆ, ಅವರು ಬೇರೆ ಅದರ್ ಬ್ರ್ಯಾಂಡ್ಸ್ ಆಗಲಿ. ಇದು ಬಂದು 2024 ಮಾಡಲ್ ಸರ್. ಸಿಂಗಲ್ ಓನರು, MG ಕಾಮೆಟ್ EV ಎಕ್ಸೈಟ್ ವೇರಿಯಂಟು, ಸಿಂಗಲ್ ಓನರ್ ಗಾಡಿ ಸರ್. 12,000 ಡ್ರಿವನ್ ಸರ್. ಗಾಡಿ ಜೆನ್ಯೂನ್ ಇದೆ, ಗಾಡಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಏನಿಲ್ಲ. ಇದ್ರ ಪ್ರೈಸ್ ಎಲ್ಲ ಏನಾಗುತ್ತೆ ಸರ್? ಇದು 7,50,000 ಇದೆ, ನೆಗೋಷಿಯಬಲ್ ಆಗುತ್ತೆ ಸರ್. ನೆಗೋಷಿಯಬಲ್ ಪ್ರೈಸ್ ಏನಿದೆ ಅದು ಹೇಳಿರ್ತೀನಿ. ಬಂದು ಗಾಡಿ ನೋಡ್ಮೇಲೆ ದಿ ಬೆಸ್ಟ್ ಪ್ರೈಸ್ ಏನಾಗುತ್ತೋ ನಾನು ಖಂಡಿತ ಮಾಡ್ಕೊಡ್ತೀನಿ ಸರ್. ಓಕೆ ಬ್ರೋ, ಇದು ಒಂದ್ಸತಿ ಚಾರ್ಜ್ ಆದ್ರೆ ಒಂದ್ ಎಷ್ಟು ಕಿಲೋಮೀಟರ್ ಓಡಿಸಬಹುದು ಬ್ರೋ? ನಾವು ಯೂಶಲಿ ನಾನ್ ತಿಳಿದಂಗೆ, ಬೇರೆಯವ್ರು ಹೇಳ್ದಂಗೆ, ಲೈಕ್ ನಾನ್ ತಿಳಿದಂಗೆ ಫೀಡ್ಬ್ಯಾಕ್ ಅಲ್ಲಿ 220 230 ರೇಂಜ್ ಬರುತ್ತೆ ಅಂತ. ಬಟ್ 200 ಅಂತೂ ಬಂದೇ ಬರುತ್ತೆ ಸರ್. 200 ಅಂತೂ ನಾವು ಆರಾಮಾಗಿ ಓಡಿಸ್ಕೊಂಡು 100% ಬರುತ್ತೆ ಅದರಲ್ಲಿ, ಏನಿಲ್ಲ. ಓಕೆ, ಇದು ಇಂಟೀರಿಯರ್ ಹಂಗೆ ನೋಡೋಣ ಬ್ರೋ. ಹಾ ಸರ್, ಇದು ಬಂದು ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ, ಆಮೇಲೆ ಸ್ಪೋರ್ಟ್ಸ್ ಮೋಡ್ಸ್ ಬರುತ್ತೆ, ಈಕೋ, ನಾರ್ಮಲ್, ಸ್ಪೋರ್ಟ್ಸ್ ಮೋಡ್ ಬರುತ್ತೆ. ಆಮೇಲೆ ಇಲ್ಲಿ ಬಂದು ಟ್ರಾನ್ಸ್ಮಿಷನ್ ಗೇರ್ ಇದು. ಸೊ ಇದು ಮ್ಯಾನುವಲ್ ಹ್ಯಾಂಡ್ ಬ್ರೇಕ್ ಬರುತ್ತೆ. ಹ್ಯಾಂಡ್ ಬ್ರೇಕ್ ಬಂದ್ಬಿಟ್ಟು ಮ್ಯಾನ್ಯಲ್ ಬರುತ್ತೆ. ಹೌದು. ಮತ್ತೆ ನೀವು ನೋಡ್ತಾ ಇರ್ಬೋದು, ತುಂಬಾ ಪ್ರೀಮಿಯಂ ಆಗಿರೋ ಸೀಟ್ ಕವರ್ಸ್ ಇದೆ, ತುಂಬಾ ಚೆನ್ನಾಗಿದೆ. ಈ ಸೀಟ್ ಕವರ್ನ ಮುಂದೆ ಮಾಡ್ಕೊಬೋದು, ಮಾಡಿದ್ರೆ ನೋಡಿ ಹೋಗ್ಬೋದು ಬ್ಯಾಕ್ ಸೈಡ್ಗೆ. ಬ್ಯಾಕ್ ಸೈಡ್ ಸ್ಪೇಷಿಯಸ್ ಆಗಿದೆ, ಇಬ್ರು ಆರಾಮಾಗಿ ಕುತ್ಕೋಬಹುದು. 4 ಜನ ನೆಮ್ಮದಿಯಾಗಿ ಎಲ್ಲಿಗೆ ಬೇಕಾದ್ರೂ ಹೋಗುವಂತ ವೆಹಿಕಲ್. ಸಿಟಿ ಯೂಸ್ಗೆ, ಅದೇ ಅದೇ ಸಿಟಿ ಯೂಸ್ಗೆ, ಆಫೀಸ್ಗೆ ಹೋಗುವಂಥವ್ರಿಗೆ ನಿಜವಾಗ್ಲೂ ಬೆಸ್ಟ್ ವೆಹಿಕಲ್. ಇವಾಗ ಪೆಟ್ರೋಲು ಡೀಸೆಲ್ ಹಾಕ್ಸ್ಕೋಬೇಕು, ಆ ಗೋಜಿಗೆ ಹೋಗಂಗಿಲ್ಲ. ನಿಮ್ಮ ಮನೆಯಲ್ಲಿರೋ ಕಡೆನೇ ಎಲ್ಲರೂ ಒಂದ್ ಕಡೆ ನಿಲ್ಸ್ಬಿಟ್ಟು ನಿಮ್ಮ ಗ್ಯಾರೇಜಲ್ಲಿ ಚಾರ್ಜ್ ಮಾಡ್ಕೋಬಹುದು. ಚಾರ್ಜ್ ಮಾಡ್ಕೊಂಡ್ರೆ ಆರಾಮಾಗಿ 200 ಕಿಲೋಮೀಟರ್ಸ್ ನೆಮ್ಮದಿಯಾಗಿ ಹೋಗಿ ಬರ್ಬೋದು. ನೋಡಿ, ನೀವು ಗಾಡಿ ನೋಡ್ತಾ ಇರ್ಬೋದು, ತುಂಬ ಪ್ರೀಮಿಯಂ ಆಗಿದೆ, ಎಲ್ಲೂ ಡೆಂಟು ಸ್ಕ್ರ್ಯಾಚು ಏನೂ ಇಲ್ಲ. ತುಂಬ ಚೆನ್ನಾಗಿ ಮೇಂಟೈನ್ ಆಗಿರುವಂಥ ವೆಹಿಕಲ್ಲು. ಸರ್, ಈ ಮಾಡೆಲ್ ಬಂದು 2024 ಮಾಡಲ್ ವ್ಯಾಗನರ್ ZXL ಪ್ಲಸ್ ಟಾಪ್ ಅಂಡ್ ವೆಹಿಕಲ್ ಸರ್. ಜಸ್ಟ್ 18,000 ಓಡಿದೆ, ಸಿಂಗಲ್ ಓನರು ವಿತ್ ಸರ್ವಿಸ್ ಹಿಸ್ಟ್ರಿ ಇದೆ. ಆಮೇಲೆ ನಿಮಗೆ ಕಂಡೀಷನ್ ಆಫ್ ವೆಹಿಕಲ್ ಅಂತೂ ತುಂಬಾನೇ ಚೆನ್ನಾಗಿದೆ. ಗಾಡಿ ಏನೋ ಒಂದು ಸ್ಕ್ರಾಚ್ ಟೆನ್ಷನ್ ಎಲ್ಲ ಏನೂ ಇಲ್ಲ, ನೀವು ನೋಡ್ಬೋದು. ಇದು ಗಾಡಿ ಪ್ರೈಸ್ ಬಂದ್ಬಿಟ್ಟು ನಿಮಗೆ 6,45,000 ಇದೆ, ನೆಗೋಷಿಯಬಲ್ ಆಗುತ್ತೆ. ನೋಡಿ, ಅಲಾಯ್ ವೀಲ್ ಬರುತ್ತೆ. ನೋಡಿ, ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿರುವಂಥದ್ದು. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಟಚ್ ಸ್ಕ್ರೀನ್ ಬರುತ್ತೆ, ಈಗ ಸೀಟ್ ಹೈಟ್ ಅಡ್ಜಸ್ಟಬಲ್ ಬರುತ್ತೆ, ಹಾಗೆ ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಇದೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ನೋಡಿ, ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಮತ್ತೆ ಒಳಗಡೆ ಹಾಗೆ ನೋಡ್ತಾ ಇರ್ಬೋದು, ಒಳ್ಳೆ ಸ್ಪೇಷಿಯಸ್ ಇರುವಂತ ಗಾಡಿಗಳು ಇವ್ರ ಹತ್ರ ಇದೆಲ್ಲ ತುಂಬಾ ಚೆನ್ನಾಗಿದೆ. ಮತ್ತೆ ನೀವು ವೆಹಿಕಲ್ ನ ನೋಡ್ಬೋದು, ನಿಮ್ಗೆ ಎಲ್ಲೂ ಡೆಂಟು ಸ್ಕ್ರಾಚ್ ಏನು ಇರೋದಿಲ್ಲ ಇವ್ರ ಹತ್ರ. ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ರೇರ್ ವೈಪರ್ ಬ್ಲೇಡ್ ಇರುತ್ತೆ ನಿಮಗೆ. ವ್ಯಾಗನರ್ ಅಲ್ಲಿ ಇದು ಟಾಪ್ ಎಂಡ್ ವೆಹಿಕಲ್ ಸರ್. ವ್ಯಾಗನರ್ ಅಲ್ಲೇ ಟಾಪ್ ಎಂಡ್ ವೆಹಿಕಲ್ ಸರ್. ಈ ವೆಹಿಕಲ್ ಬಂದು ಕ್ರೆಟಾ ವೆಹಿಕಲ್, ಪೆಟ್ರೋಲ್ ವೆಹಿಕಲ್ ಸರ್. ಪೆಟ್ರೋಲ್ ಇಂಜಿನ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಇದು 2018 ಮಾಡಲ್, ಸಿಂಗಲ್ ಓನರ್, 44,000 ಕಿಲೋಮೀಟರ್ ಡ್ರಿವನ್ ಇದೆ ಸರ್. ಗಾಡಿ ನೀಟ್ ಕಂಡೀಷನ್ ಇದೆ, ಗಾಡಿ ಸೂಪರ್ ಆಗಿದೆ. ನಿಮಗೆ SUV ಸೆಗ್ಮೆಂಟು ಈ ಬಜೆಟಲ್ಲಿ ಅಂದರೆ ಓಕೆ. ಲೈಕ್ ಈ ಪ್ರೈಸ್ ಬಂದ್ಬಿಟ್ಟು ನಿಮಗೆ 8,50,000 ಇದೆ, ನೆಗೋಷಿಯಬಲ್ ಆಗುತ್ತೆ. ನಿಮಗೆ ಹ್ಯಾಚ್ ಪ್ಯಾಕೆ ಈ ಸೆಗ್ಮೆಂಟಲ್ಲಿ ಸಿಗಲ್ಲ. ಆಲ್ಮೋಸ್ಟ್ ನಾನು ಹೇಳೋದಲ್ಲ 6 ಚಿಲ್ಲರೆ ಆ ಥರ ಇತ್ತು. ನಿಮ್ಗೆ SUV ಸೆಗ್ಮೆಂಟ್ 8.5 ಬಜೆಟಲ್ಲಿ ಸಿಗುತ್ತೆ ಅಂದರೆ ಖಂಡಿತ ಇದಕ್ಕೆ ಹೋಗ್ಬೋದು ಸರ್. ಈಗಿರೋ ರೋಡ್ಸ್ ಇದಕ್ಕೆಲ್ಲ ಇದು ಒಳ್ಳೆ ಬೆಸ್ಟ್ ವೆಹಿಕಲ್ ಇದು SUV ಸೆಗ್ಮೆಂಟ್. ಇದು ಇಂಟೀರಿಯರ್ ನೋಡೋಣ ಬ್ರೋ, ಹಾಗೆ ನೋಡೋಣ ಸರ್. ನೀವು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. ನೋಡಿ, ತುಂಬಾ ಚೆನ್ನಾಗಿರೋ ಪ್ರೀಮಿಯಂ ಆಗಿರೋ ಟೈರ್ಗಳೆಲ್ಲ ಇದೆ. ಇದು ಕ್ರೆಟಾ ಬಂದು E+ ವೇರಿಯಂಟ್ ಸರ್. ಅಂದರೆ ಒಂದು ಬೇಸಿಕ್ಕಿಂತ ಅಬೋ ವೇರಿಯಂಟ್. ಸಿಂಗಲ್ ಓನರು, ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ, ಏರ್ ಬ್ಯಾಗ್ ಇರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ನಾರ್ಮಲ್ ಏನು ಬರುತ್ತೆ ಎಲ್ಲ ಬರುತ್ತೆ. ನೀವು ಸೀಟ್ ಕವರ್ ನೋಡ್ತಾ ಇರ್ಬೋದು,
ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರುವಂತದ್ದು. ಏನಿದೆಯೋ ಕಂಪ್ನಿ ಮೇಂಟೆನೆನ್ಸ್ ಇದೆ ಸರ್. ಎಲ್ಲ ಸರ್ವಿಸ್ ಹಿಸ್ಟ್ರಿ ಎಲ್ಲಾ ಗಾಡಿಗೂ ಇದೆ ಸರ್, ಯಾವ್ದು ಇಲ್ಲ ಅನ್ನಂಗಿಲ್ಲ, ಎಲ್ಲಾ ಗಾಡಿಗೂ ಕೊಡ್ತೀವಿ. ನಿಮ್ಗೆ ಎಲ್ಲೂ ಡೆಂಟು ಸ್ಕ್ರಾಚು ಏನೂ ಕಾಣಿಸೋದಿಲ್ಲ, ಆ ತರ ಇರುವಂತ ವೆಹಿಕಲ್. ನಾನು ಅವಾಗ್ಲೂ ಹೇಳಿದ್ದೆ ವಿಡಿಯೋದಲ್ಲಿ, ಇವಾಗ್ಲೂ ಹೇಳ್ತಾ ಇದ್ದೀನಿ, ಇವರು 80,000 ಅಬೋವ್ ಡ್ರಿವನ್ ಆಗಿದ್ರೆ ಆ 80,000 ಅಬೋವ್ ಡ್ರಿವನ್ ಆಗಿರೋ ವೆಹಿಕಲ್ನ ಇವರು ಇಡೋದೇ ಇಲ್ಲ. ಬಿಲೋ 80,000 ಡ್ರಿವನ್ ಆಗಿರೋ ವೆಹಿಕಲ್ ಮಾತ್ರ ಇಡ್ತಾರೆ, ಅದು ಫಸ್ಟ್ ಓನರ್ ಸೆಕೆಂಡ್ ಓನರ್. ಈ ಗಾಡಿ ಪ್ರೈಸು ಮತ್ತೆ ಡೀಟೇಲ್ಸ್ ಹೇಳ್ತೀರಾ ಬ್ರೋ? ಸರ್ ನಮ್ಮಲ್ಲಿ ಕಾಂಪ್ಯಾಕ್ಟ್ SUV ಅಂದ್ರೆ ವೆನ್ಯೂ, ಹ್ಯುಂಡೈಯಲ್ಲಿ ಇದು ಬಂದು ವೆನ್ಯೂ 2024 ಮಾಡಲ್, ಸಿಂಗಲ್ ಓನರ್, 19,500 ಕಿಲೋಮೀಟರ್ ಡ್ರಿವನ್ ಸರ್. ಸಿಂಗಲ್ ಓನರ್ ಗಾಡಿ, ಓಡಿರೋದು ಕಮ್ಮಿ ಓಡಿದೆ, ಆಮೇಲೆ ಮೇಂಟೆನೆನ್ಸ್ ಚೆನ್ನಾಗಿದೆ, ಗುಡ್ ಕಂಡೀಷನ್ ವೆಹಿಕಲ್ ಇದು. ಆಮೇಲೆ ಇನ್ಸೂರೆನ್ಸ್ ವ್ಯಾಲಿಡ್ ಇದೆ. ಗಾಡಿ ಪ್ರೈಸ್ ಬಂದು 10,85,000 ಇದೆ. ಇದು 10,85,000 ಹೇಳ್ತಾ ಇದ್ದೀರಾ? ನೆಗೋಷಿಯಬಲ್ ಆಗುತ್ತೆ. 1 year ವಾರಂಟಿ, 2 ಫ್ರೀ ಸರ್ವಿಸ್, 2 ಲೇಬರ್ ಫ್ರೀ ಸರ್ವಿಸ್ ಎಲ್ಲ ಬರುತ್ತೆ ನಿಮಗೆ, ಇನ್ಕ್ಲೂಡಿಂಗ್ ಆಕ್ಟಿವ್ ಟ್ರಾನ್ಸ್ಫರ್ ಬರುತ್ತೆ ಸರ್. ಗಾಡಿ ಫೀಚರ್ಸ್ ಡೀಟೇಲ್ಸ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ನೀವು ನೋಡಿ. ಸೊ ಇದು ಬಂದು ಟಾಪ್ ಎಂಡ್ ಇಂದ ಒನ್ ಬಿಲೋ ಟಾಪ್ ಎಂಡ್ ವೇರಿಯಂಟ್. ಇದು ಮಿಡ್ ವೇರಿಯಂಟ್ ಅಂದ್ರೆ ಇಲ್ಲ, ಟಾಪ್ ಎಂಡ್ ಮಿಡ್ ವೇರಿಯಂಟ್ ಇಂದ ಒಂದು ಅಬೌವ್ ಟಾಪ್ ಎಂಡ್. ಮಿಡ್ ವೇರಿಯಂಟ್ ಗಿಂತ ಅಬೌವ್ ಇದೆ, ಟಾಪ್ ಎಂಡ್ ಗಿಂತ ಬಿಲೋ ಇದೆ. ಇದು ಬಂದು ಪುಶ್ ಸ್ಟಾರ್ಟ್ ಬಟನ್ ಬರುತ್ತೆ, ಟಚ್ ಸ್ಕ್ರೀನ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ವೈರ್ಲೆಸ್ ಚಾರ್ಜರ್ ಬರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, 4 ಪವರ್ ವಿಂಡೋಸ್, ಮತ್ತೆ ಸೀಟ್ ಕವರ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ತುಂಬಾ ಚೆನ್ನಾಗಿರುವಂತ ಲೆದರ್ ಸೀಟ್ ಕವರ್ಸ್ ಇದೆ, ನೋಡ್ತಾ ಇರ್ಬೋದು. ವಿತ್ ಸನ್ ರೂಫ್ ನೋಡಿ, ವಿತ್ ಸನ್ ರೂಫ್ ಬರುತ್ತೆ ಈ ಗಾಡಿ. ನೀವು ಗಾಡಿ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ಡ್ ವೆಹಿಕಲ್, ತುಂಬಾ ಚೆನ್ನಾಗಿರುವಂತ ವೆಹಿಕಲ್ ಇದು. ಸರ್ ಇದು ಬಂದು ಮಾರುತಿ ಸುಜುಕಿ ಡಿಸೈರ್ VXi 2019 ಮಾಡಲ್ ಸರ್. ಸಿಂಗಲ್ ಓನರ್ ಗಾಡಿ, 40,000 ಡ್ರಿವನ್, ಜೆನ್ಯೂನ್ ಕಿಲೋಮೀಟರ್ಸ್ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ನೀವು ಇಂಟೀರಿಯರ್ಸ್ ನೋಡಿಬೇಕಾದ್ರೆ ಕಸ್ಟಮರ್ಸ್ ಬಂದು ಆಡ್ ಆನ್ ಮಾಡಿದ್ದಾರೆ ಟಚ್ ಸ್ಕ್ರೀನ್ಸ್ ಎಲ್ಲ, ಆಮೇಲೆ ಇಂಟೀರಿಯರ್ಸ್ ನೀಟಾಗಿದೆ. ಇದು ಬಂದು ಪ್ರೈಸ್ ಬಂದ್ಬಿಟ್ಟು 6,25,000 ಇದೆ, ನೆಗೋಷಿಯಬಲ್ ಆಗುತ್ತೆ. ನೀವು ಟೈರ್ ನೋಡ್ತಾ ಇರ್ಬೋದು, ಟೈರ್ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಇದ್ದಂಗಿದೆ ಟೈರ್. ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ, ಟಚ್ ಸ್ಕ್ರೀನ್ ಬಂದು ಕಸ್ಟಮರ್ ಆಡ್ ಮಾಡಿದ್ದಾರೆ ಸರ್. ಇದು ಕಸ್ಟಮೈಸ್ಡ್ ಆಗಿರುವಂತ ಟಚ್ ಸ್ಕ್ರೀನ್. ಆಮೇಲೆ ಸೀಟ್ ಕವರ್ಸ್ ಆಗಲಿ ಅದು ಬಟ್ ಶೋರೂಮ್ ಬಟ್ ಕಸ್ಟಮರ್ ಆಡ್ ಆನ್ ಮಾಡಿದ್ದಾರೆ. ಮತ್ತೆ ನೋಡಿ ಸೀಟ್ ಕವರ್ಸ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿದೆ, ಡ್ಯೂಯಲ್ ಕಲರ್ ಬರುತ್ತೆ ನಿಮಗೆ. ಇಂಟೀರಿಯರ್ ನೋಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರುವಂತ ವೆಹಿಕಲ್, ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಅಂತೂ ನೀವು ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿರುವಂತ ಮಿರರ್ ಅಡ್ಜಸ್ಟ್ಮೆಂಟ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS. ಮತ್ತೆ ಹಾಗೆ ನೀವು ಗಾಡಿನ ನೋಡ್ತಾ ಇರ್ಬೋದು, ನೋಡಿ ಗಾಡಿ ನೋಡ್ತಾ ಇರೋದು ತುಂಬಾ ಪ್ರೀಮಿಯಂ ಕಂಡೀಷನ್ ಅಲ್ಲಿ ಇದೆ. ನೀವು ಮಾರುತಿಲಿ ಸ್ಮಾಲ್ ಸೆಗ್ಮೆಂಟ್ ವೆಹಿಕಲ್ ನೋಡಂಗಿದ್ರೆ ಆಲ್ಟೋ VXi ಇದೆ. ಇದು ಬಂದು 2021 ಮಾಡಲ್ ಸರ್. 50,000 ಓಡಿದೆ, ಸಿಂಗಲ್ ಓನರ್, ಇನ್ಸೂರೆನ್ಸ್ ವ್ಯಾಲಿಡ್ ಇದೆ, ಗಾಡಿ ಚೆನ್ನಾಗಿದೆ, ಸೂಪರ್ ಕಂಡೀಷನ್ ಆಗಿದೆ, ಆಮೇಲೆ ಸರ್ವಿಸ್ ಹಿಸ್ಟರಿ ಕೂಡ ಇದೆ ಸರ್. ಇದ್ರ ಪ್ರೈಸ್ ಏನಾಗುತ್ತೆ ಬ್ರೋ? ಪ್ರೈಸ್ ಬಂದು 3,65,000 ಇದೆ, ನೆಗೋಷಿಯಬಲ್ ಆಗುತ್ತೆ. 3,65,000 ನೆಗೋಷಿಯಬಲ್ ಆಗುತ್ತೆ. ಇದು ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು, ಇದು ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ಸಿಂಗಲ್ ಏರ್ ಬ್ಯಾಗ್ ಬರುವಂತದ್ದು ಅಷ್ಟೇ. ಇಂಟೀರಿಯರ್ ನೋಡಿ, ಒಳ್ಳೆ ಸೀಟ್ ಕವರ್ಸ್ ಇದೆ, ಲೆದರ್ ಸೀಟ್ ಕವರ್ಸ್ ಇದೆ. ನೀವು ನೋಡಿ ಹಿಂದೆ ನೋಡ್ತಾ ಇರ್ಬೋದು, ಹಿಂದೆನೂ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ಇವನ್ ನಮ್ಮಲ್ಲಿ ಒಂದು ಗ್ರ್ಯಾಂಡ್ ಐ10 ನಿಯೋಸ್ ಇದೆ ಸರ್, ಸ್ಪೋರ್ಟ್ಸ್ ವೇರಿಯಂಟ್, 2023 ಮಾಡಲ್, ಸಿಂಗಲ್ ಓನರ್, ಜಸ್ಟ್ 25,000 ಕಿಲೋಮೀಟರ್ ಡ್ರಿವನ್ ಸರ್. ಬರೀ 25,000 ಓಡಿದೆ ಬ್ರೋ. ವ್ಯಾಲಿಡ್ ಇನ್ಸೂರೆನ್ಸ್ ಇದೆ, ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಟ್ಯಾಂಪರಿಂಗ್ ಇಂಪ್ರಿಂಗ್ ಎಲ್ಲ ಏನೂ ಇಲ್ಲ, ಗಾಡಿ ಹಿಸ್ಟ್ರಿನೂ ಇದೆ ಸರ್. ಇದು ಪ್ರೈಸ್ ಬಂದು 6,95,000 ಇದೆ, ನೆಗೋಷಿಯಬಲ್ ಆಗುತ್ತೆ. 6,95,000 ನೆಗೋಷಿಯಬಲ್ ಆಗುತ್ತೆ. ನೋಡಿ ಇಂಟೀರಿಯರ್ ನೋಡ್ತಾ ಇರ್ಬೋದು, ಇದರಲ್ಲಿ 4 ಏರ್ ಬ್ಯಾಗ್ ಬರುತ್ತೆ, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಮತ್ತೆ ನೀವು ಸೀಟ್ ಕವರ್ಸ್ ಎಲ್ಲ ನೋಡ್ತಾ ಇರ್ಬೋದು. ಸೀಟ್ ಕವರ್ಸ್ ಎಲ್ಲ ವೈಟ್ ಕಲರ್ ಇಲ್ಲಿದೆ, ಕ್ರೀಮ್ ಕಲರು, ತುಂಬಾ ಚೆನ್ನಾಗಿರುವಂಥದ್ದು, ತುಂಬಾ ಪ್ರೀಮಿಯಂ ಆಗಿರುವಂಥ ಗಾಡಿಗಳು. ಇವ್ರ ಹತ್ರ ಇರೋದೆಲ್ಲ ಈ ತರನೇ ತುಂಬಾ ಪ್ರೀಮಿಯಂ ಆಗಿರುವಂಥ ವೆಹಿಕಲ್ಗಳು, ವೆಲ್ ಮೇಂಟೈನ್ಡ್ ಆಗಿರೋ ವೆಹಿಕಲ್ಗಳು. ಸರ್ ನಮ್ಮಲ್ಲಿ ಹಿಂಡೆಯಲ್ಲಿ ಸ್ಮಾಲ್ ಸೆಗ್ಮೆಂಟ್ ವೆಹಿಕಲ್ಸ್ ನೋಡ್ತಾ ಇದ್ದೀರಾ ಅಂದ್ರೆ ಒಂದು ಇಯಾನ್ ಇದೆ, 2017 ಮಾಡಲ್, ನಂಬಲ್ಲ ಜಸ್ಟ್ 12,000 ಓಡಿದೆ ಸರ್. ಬಟ್ ಸೆಕೆಂಡ್ ಓನರ್, 2017 ಮಾಡಲ್, ಜಸ್ಟ್ 12,000 ಡ್ರಿವನ್ ಆಗಿದೆ ಅಷ್ಟೇ. ಬಟ್ ಈ ನೆಗೆಟಿವಿಟಿ ಅಂದ್ರೆ ನಿಮ್ಗೆ ಸೆಕೆಂಡ್ ಓನರ್ ಅಷ್ಟೇ, ಸೆಕೆಂಡ್ ಓನರ್ ವೆಹಿಕಲ್ ಆಗಿದೆ ವೆಹಿಕಲ್. ನಿಮ್ಗೆ ಗಾಡಿನೂ ಸೂಪರ್ ಕಂಡೀಷನ್ ಅಲ್ಲಿ ಇದೆ, ಯಾವುದೇ ರೀತಿ ಎಷ್ಟು ಖರ್ಚು ಮಾಡೋದಂತ ಏನಿರಲ್ಲ. ಸರ್ವಿಸ್ ಎಲ್ಲ ರೀಸೆಂಟ್ಲಿ ಸರ್ವಿಸ್ ಆಗಿದೆ ನಿಮ್ಗೆ. ಇದಕ್ಕೂ ನಿಮ್ಗೆ ವಾರಂಟಿ ಬರುತ್ತೆ, ಲೇಬರ್ ಫ್ರೀ ಸರ್ವಿಸ್ ಬರುತ್ತೆ ಸರ್. ಓಕೆ ಬ್ರೋ, ಇದು ಪ್ರೈಸ್ ಏನಾಗುತ್ತೆ ಬ್ರೋ? ಇದು ಪ್ರೈಸ್ ಬಂದು 3,30,000 ಇದೆ, ನೆಗೋಷಿಯಬಲ್ ಆಗುತ್ತೆ. ನೋಡಿ ಇದ್ರ ಇಂಟೀರಿಯರ್ ನೋಡ್ತಾ ಇರ್ಬೋದು, ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾಗೆ ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಸೀಟ್ ಕವರ್ಸ್ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರುವಂಥ ಸೀಟ್ ಕವರು. ಇದರಲ್ಲಿ ಏರ್ ಬ್ಯಾಗ್ ಒಂದು ಬರಲ್ಲ ಅಷ್ಟೇ. ಈ ಪವರ್ ಸ್ಟೇರಿಂಗು, 2 ಪವರ್ ವಿಂಡೋ ಬರುತ್ತೆ, ಸಿಸ್ಟಮ್ಸ್ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ. ನೀವು ಹಿಂದ್ಗಡೆ ನೋಡ್ತಾ ಇರ್ಬೋದು, ಹಿಂದ್ಗಡೆನೂ ಅಷ್ಟೇ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ಡ್ ಆಗಿರುವಂಥ ಗಾಡಿಗಳು. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಸರ್ ನಮ್ಮಲ್ಲಿ ಆಟೋಮೆಟಿಕ್ ವೆಹಿಕಲ್ ಇದು, ಮಾರುತಿಲಿ ಆಟೋಮೆಟಿಕ್ ವೆಹಿಕಲ್ ಇದು.
ಯಾರೋ ಲರ್ನಿಂಗ್ ಪರ್ಪಸ್ ಆಗಲಿ ಲೇಡೀಸ್ಗಾಗಲಿ ಅಥವಾ ಬ್ಯಾಂಗ್ಳೂರ್ ಯೂಸೇಜ್ಗಾಗಲಿ ನಿಮಗೆ ಆಟೋಮೆಟಿಕ್ ತುಂಬ ಯೂಸ್ ಆಗುತ್ತೆ. ಇದು ಸೆಲೆರಿಯೋ 2017 ಮಾಡಲ್ ZXi ವೇರಿಯಂಟ್ ಸರ್. ಸೆಕೆಂಡ್ ಓನರ್ 28,000 ಓಡಿದೆ ಗಾಡಿ. 28,000 ಡ್ರಿವನ್ ಆಗಿದೆ ಅಷ್ಟೇ. ಇದು ಸೆಕೆಂಡ್ ಓನರ್ ಸರ್. ಓಕೆ, ಸೆಕೆಂಡ್ ಓನರ್. ಪ್ರೈಸ್ ಏನಿದೆ? ವ್ಯಾಲಿಡ್ ಇನ್ಸೂರೆನ್ಸ್ ಇದೆ. ಪ್ರೈಸ್ ಬಂದು 4,20,000 ಇದೆ, ನೆಗೋಷಿಯಬಲ್ ಆಗುತ್ತೆ. 4,20,000 ನೆಗೋಷಿಯಬಲ್ ಆಗುತ್ತೆ. ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು. ಇದು ಟ್ರಾನ್ಸ್ಮಿಷನ್ ಆಟೋಮೆಟಿಕ್, ಪವರ್ ಸ್ಟೇರಿಂಗು, ಪವರ್ ವಿಂಡೋ, 2 ಏರ್ ಬ್ಯಾಗು ಎಲ್ಲ ಬರುತ್ತೆ. ನೋಡ್ತಾ ಇರ್ಬೋದು. ಸೀಟ್ ಕವರ್ಸು ತುಂಬ ಪ್ರೀಮಿಯಮ್ ಆಗಿದೆ. ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋಂಥ ಸೀಟ್ ಕವರ್ಸು. ಬ್ಯಾಕ್ ಸೈಡು ಹಾಗೆ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿದೆ. ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಆಗಿರುವಂಥ ವೆಹಿಕಲ್ಲು. ಬ್ರೋ, ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಇದು ನಮ್ಮಲ್ಲಿ ಇನ್ನೊಂದು ವೆಹಿಕಲ್ ಗ್ರ್ಯಾಂಡ್ ಐಟನ್ ನಿಯೋಸ್ ಅಂತ 2022 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಸಿಂಗಲ್ ಓನರ್ ವೆಹಿಕಲ್ ಇದು. ಸಿಂಗಲ್ ಓನರ್ ವೆಹಿಕಲ್. 25,000 ಕಿಲೋಮೀಟರ್ ಡ್ರಿವನ್ ಸರ್. ಬರೀ 25,000 ಡ್ರಿವನ್ ಆಗಿದೆ. ಹೌದು ಸರ್. ವ್ಯಾಲಿಡ್ ಇನ್ಸೂರೆನ್ಸ್ ಇದೆ, ವಿತ್ ವಾರಂಟಿ ಸರ್ವಿಸ್ ಎಲ್ಲ ಬರುತ್ತೆ. ಗಾಡಿ ಫುಲ್ ರೀಫಾಪ್ ಮಾಡಿ ನಾವು ಕೊಡ್ತೀವಿ ಡೆಲಿವರಿಗೆ. ಇದ್ರ ಪ್ರೈಸ್ ಎಲ್ಲ ಏನಾಗುತ್ತೆ ಬ್ರೋ? 6,25,000 ಇದೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 6,25,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಏನ್ ಕಂಡೀಷನ್ ನೋಡ್ತಾ ಅದಕ್ಕಿಂತ ನೀಟ್ ಕಂಡೀಷನ್ ನಾನು ಕೊಡ್ತೀನಿ. ಸಣ್ಣ ಪುಟ್ಟ ಸ್ಕ್ರಾಚಸ್ ಎಲ್ಲ ಇದೆ, ಅದೆಲ್ಲ ಕ್ಲಿಯರ್ ಮಾಡಿ ನಾನು ಕೊಡ್ತೀನಿ ಸರ್. ಈಗಷ್ಟೇ ಬಂದಿದ್ದ ವೆಹಿಕಲ್ ಇದು. ನೋಡಿ, ಇಂಟೀರಿಯರ್ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ಡ್ ಆಗಿರೋ ಇಂಟೀರಿಯರ್. ಇದಕ್ಕೂ ಅಷ್ಟೇ ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಮತ್ತೆ 2 ಏರ್ ಬ್ಯಾಗ್ ಬರುತ್ತೆ. ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು. ಸೀಟ್ ಕವರ್ಸ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿದೆ. ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು. ಬ್ಯಾಕ್ ಸೈಡ್ ಅಷ್ಟೇ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂಥ ಗಾಡಿ. ಇದು ಮ್ಯಾನ್ಯುಯಲ್. ಸೊ ಇದು ಬಂದು ಹುಂಡೈ i20 ಸ್ಪೋರ್ಟ್ಸ್ ವೇರಿಯಂಟ್ IMT ಟ್ರಾನ್ಸ್ಮಿಷನ್ ಸರ್. ಇದು ಅಂದ್ರೆ IMT ಅಂದ್ರೆ ಇಂಟೆಲಿಜೆಂಟ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಂತ. ನಿಮ್ಗೆ ಮ್ಯಾನ್ಯುವಲ್ ಗೇರ್ಸ್ ಇರುತ್ತೆ, ಕ್ಲಚ್ ಇರಲ್ಲ. ಸೊ ಆ ತರ ಗೇರ್ ಮ್ಯಾನ್ಯುಯಲ್ ಇರುತ್ತೆ, ಕ್ಲಚ್ ಇರಲ್ಲ. ಹೌದು, IMT ಅಂತಾರೆ. ಸೊ ಇದು ಬಂದು ಸಿಂಗಲ್ ಓನರ್ 18,000 ಡ್ರಿವನ್ ವೆಹಿಕಲ್. ಇನ್ಸೂರೆನ್ಸ್ ವ್ಯಾಲಿಡ್ ಇದೆ. ಇದಕ್ಕೆ ವಾರಂಟಿ ಸರ್ವಿಸ್ ಎಲ್ಲಾನು ಬರುತ್ತೆ ಸರ್. ಎಲ್ಲದೂ ಬರುತ್ತೆ. ಪ್ರೈಸ್ 7,85,000 ಇದೆ, ನೆಗೋಷಿಯಬಲ್ ಆಗುತ್ತೆ. ಅದೇ ಏನ್ ಬೆಸ್ಟ್ ಪ್ರೈಸ್ ಸಿಗುತ್ತೆ ಅದು ಮಾಡ್ತೀನಿ, ಖಂಡಿತ ಮಾಡ್ತೀನಿ ಸರ್. ನೀವು ಇಂಟೀರಿಯರ್ಸ್ ನೋಡ್ಬೋದು. ಇದು ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಟಚ್ ಸ್ಕ್ರೀನ್ ಬರುತ್ತೆ, AC ಬರುತ್ತೆ. 2021 ಮಾಡಲ್. ಆಮೇಲೆ ಕಂಪನಿ ಫಿಟೆಡ್ ಸೀಟ್ಸ್ ಕವರ್ಸ್ ಇದೆ. ಸೀಟ್ ಕವರ್ಸ್ ಎಲ್ಲ ನೋಡ್ಬೋದು. ತುಂಬಾ ಸೂಪರ್ ಪ್ರೀಮಿಯಂ ಆಗಿದೆ. ಬ್ಲಾಕ್ ಕಲರ್ ಅಲ್ಲಿ ಇದೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಇದೆ. ಕ್ಲಚ್ ನೋಡಿ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ನೋಡಿ. ಅಲ್ಲಿ ಕ್ಲಚ್ ಬರಲ್ಲ ಇದಕ್ಕೆ. ಮತ್ತೆ ಹಾಗೆ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು. ಬ್ಯಾಕ್ ಸೈಡ್ ಅಷ್ಟೇ ತುಂಬಾ ಚೆನ್ನಾಗಿದೆ. ತುಂಬಾ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರುವಂತ ವೆಹಿಕಲ್. ಇಂಟೀರಿಯರ್ ಅಂತೂ ತುಂಬಾ ಸೂಪರ್ ಆಗಿದೆ ಸರ್. ನಮ್ಮಲ್ಲಿ ಹೋಂಡಾ ಅಮೇಜ್ ಇದೆ, ಸಡನ್ ವೆಹಿಕಲ್. ಇದು 2018 ಮಾಡಲ್ ಎಸ್ ವೇರಿಯಂಟ್ ಸರ್. ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಇದು ಸೆಕೆಂಡ್ ಓನರ್ 45,000 ಓಡಿದೆ ಸರ್ ಗಾಡಿ. ಸೆಕೆಂಡ್ ಓನರ್ 45,000 ಡ್ರಿವನ್. ಇನ್ಸೂರೆನ್ಸ್ ವ್ಯಾಲಿಡ್ ಇದೆ, ಸರ್ವಿಸ್ ಹಿಸ್ಟ್ರಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಇದು ಸರ್ವಿಸ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಖಂಡಿತ ಸಿಗುತ್ತೆ ಸರ್. ನೀವು ಚೆಕ್ ಮಾಡಿಸ್ಕೊಬಹುದು. ಬರೋ ಕಸ್ಟಮರ್ಸ್ ನನ್ನ ಕೈಲಾದ್ರೆ ನಾನು ತರಿಸ್ಕೊಂಡು ಕೊಡ್ತೀನಿ, ಏನು ಪ್ರಾಬ್ಲಮ್ ಇಲ್ಲ. ಇದ್ರ ಪ್ರೈಸ್ ಏನಾಗುತ್ತೆ ಬ್ರೋ? ಸರ್ ಇದು 5,40,000 ಇದೆ, ನೆಗೋಷಿಯಬಲ್ ಆಗುತ್ತೆ ಸರ್. ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು. ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಏರ್ ಬ್ಯಾಗ್ಸ್ ಬರುತ್ತೆ. ಮತ್ತೆ ನೋಡಿ, ಸೀಟ್ ಕವರ್ನ ಕಸ್ಟಮೈಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಮತ್ತೆ ನೋಡಿ, ಸಿಸ್ಟಮ್ ಬರುತ್ತೆ. ತುಂಬ ಚೆನ್ನಾಗಿದೆ. ನೀವು ಹಿಂದೆ ನೋಡ್ತಾ ಇರ್ಬೋದು. ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿರುವಂಥ ವೆಹಿಕಲ್. ಈ ವೆಹಿಕಲ್ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ ಬ್ರೋ? ಸರ್ ನಮ್ಮಲ್ಲಿ ಇದು ಮಾರುತಿಲಿ 6 ಸೀಟರ್ ಯಾರು ನೋಡ್ತಾ ಇದ್ದೀರಾ, ನಮ್ಮ ಹತ್ರ XL6 ಝೀಟಾ ವೇರಿಯಂಟ್ ಸರ್. ಗುಡ್ ಕಂಡೀಷನ್ ವೆಹಿಕಲ್. ನೋಡಿದ್ರೆ ಇನ್ನೊಂದು ಮೂವಿಂಗ್ ತುಂಬಾ ಚೆನ್ನಾಗಿದೆ. ಝೀಟಾ ಲೈಕ್ XL6ಗೆ ತುಂಬಾ ಮೂವಿಂಗ್ ಚೆನ್ನಾಗಿದೆ ನಾನು ನೋಡ್ದಂಗೆ. ಸೊ ಇದು ಬಂದು ಸಿಂಗಲ್ ಓನರ್ 38,000 ಅಷ್ಟೇ ಓಡಿರೋದು ಗಾಡಿ. ಸಿಂಗಲ್ ಓನರ್ 35,000 ಡ್ರಿವನ್. 38,000 ಕಿಲೋಮೀಟರ್ ಡ್ರಿವನ್. ನಿಮ್ಗೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಸರ್ವಿಸ್ ಹಿಸ್ಟ್ರಿನೂ ಕೊಡ್ತೀನಿ. ಗುಡ್ ಕಂಡೀಷನ್ ವೆಹಿಕಲ್ ಸರ್ ಇದು. ಇದ್ರ ಪ್ರೈಸ್ ಏನಾಗುತ್ತೆ ಬ್ರೋ? ಇದು ಪ್ರೈಸ್ ಬಂದು 10,45,000 ಇದೆ, ನೆಗೋಷಿಯಬಲ್ ಆಗುತ್ತೆ. 10,45,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಅದು 6 ಸೀಟರ್ ವೆಹಿಕಲ್. ಹೌದು ಸರ್. ಇದು ನಮ್ಮಲ್ಲಿ ಎಕ್ಸ್ಚೇಂಜ್ ಆಗಿ ಬಂದಿರೋ ವೆಹಿಕಲ್ಸ್. ಇವರು ಅಲ್ಕಾಜರ್ಗೆ ಅಪ್ಗ್ರೇಡ್ ಆಗಿದ್ದಾರೆ ಸರ್. ಇದರಲ್ಲಿ ನೀವು ನೋಡ್ಬೋದು. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ABS ಇರುತ್ತೆ, ಪುಶ್ ಸ್ಟಾರ್ಟ್ ಬಟನ್ ಬರುತ್ತೆ ಸರ್. ಟಚ್ ಸ್ಕ್ರೀನ್ ಇದೆ. ನಿಮಗೆ ಸೀಟ್ ಹೈಟ್ ಅಡ್ಜಸ್ಟಬಲ್ ಬರುತ್ತೆ. ಮತ್ತೆ ಸೀಟ್ ಕವರ್ಸ್ ಎಲ್ಲ ನೋಡ್ತಾ ಇರ್ಬೋದು. ಸೀಟ್ ಕವರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರುವಂತದ್ದು. ಅಲಾಯ್ ವೀಲ್ಸ್ ಬರುತ್ತೆ ಸರ್. ವಿತ್ ಅಲಾಯ್ ವೀಲ್ ಬರುತ್ತೆ ನೋಡಿ. 6 ಸೀಟರ್ ಎಲ್ಲದು ನೋಡಿ. ಲಾಸ್ಟ್ ಇದ್ರಲ್ಲೂ ತುಂಬಾ ಸ್ಪೇಷಿಯಸ್ ಆಗಿದೆ. ಮಿಡಲ್ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ. ಮಧ್ಯದಲ್ಲಿ ಕನ್ಸೋಲ್ ಬಾಕ್ಸ್ ಬರುತ್ತೆ ನಿಮಗೆ ನೋಡಿ. ನೋಡಿ, ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಸರ್. ಇನ್ನೊಂದು ಬಜೆಟ್ ವೈಸ್ ಮಾಡಲ್ ಇರೋ ವೆಹಿಕಲ್ಸ್ ಎಲ್ಲ ನಿಮಗೆ ಒಳ್ಳೆ ಯೂಸ್ ಆಗುತ್ತೆ. ಒಂದು ಒಳ್ಳೆ ಫ್ಯಾಮಿಲಿ
ತಗೊಳೋದಕ್ಕೆ ಎಲ್ಲರ ಫ್ಯಾಮಿಲಿ ಹೋಗೋದಕ್ಕೆ ತುಂಬ ಚೆನ್ನಾಗಿರೋದು. 6 ಸೀಟರ್ಸು, 6 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ ಬ್ರೋ? ಸರ್ ಇದು ಬಂದು ಕ್ರೆಟಾ SX ಆಪ್ಷನಲ್ಲು ಆಟೋಮೆಟಿಕ್ ಸರ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ DCT. ಆಟೋಮೆಟಿಕ್. ಹೌದು, DCT ಟ್ರಾನ್ಸ್ಮಿಷನ್, ಸಿಂಗಲ್ ಓನರ್. ನಿಮಗೆ 25,000 ಕಿಲೋಮೀಟರ್ ಡ್ರಿವನ್ ಇದೆ ಸರ್. ಇನ್ಶೂರೆನ್ಸ್ ವ್ಯಾಲಿಡ್ ಇದೆ ವಿತ್ 1 year ವಾರಂಟಿ. ಇಂಜಿನ್ ಗೇರ್ ಬಾಕ್ಸ್ ಬರುತ್ತೆ, ಆಮೇಲೆ 2 ಲೇಬರ್ ಫೀ ಸರ್ವಿಸ್ ಕೊಡ್ತೀನಿ ಸರ್. ಗಾಡಿ ಹಿಸ್ಟ್ರಿಯಿಂದ ಹಿಡಿದು ಎಲ್ಲ ನಾನು ಪ್ರೊವೈಡ್ ಮಾಡ್ತೀನಿ. ಗಾಡಿ ಇದ್ರದ್ದು ಪ್ರೈಸ್ ಏನಾಗುತ್ತೆ ಬ್ರೋ? ವಿಫಬ್ ಎಲ್ಲ ಮಾಡಿ ನಾನು RTO ಟ್ರಾನ್ಸ್ಫರ್ ಅಲ್ಲಿ ನಾನೇ ಮಾಡಿಸ್ಕೊಡ್ತೀನಿ. 17,30,000 ಇದೆ, ನೆಗೋಷಿಯಬಲ್ ಆಗುತ್ತೆ ಸರ್. 17,30,000 ಇದೆ, ಅದು ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಆನ್ ಟೇಬಲ್ ಮೇಲೆ ಬಂದಾಗ. ಹೌದು ಸರ್. ನೀವು ಇಂಟೀರಿಯರ್ಸ್ ನೋಡಿ ಸರ್, ಇದು ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ, ಡೈಮಂಡ್ ಕಟ್ ಅಲಾಯ್ ಬರುತ್ತೆ, ಡೈಮಂಡ್ ಕಟ್ ಅಲಾಯ್, ಮತ್ತೆ ಟೈರ್ಸ್ ತುಂಬಾ ಚೆನ್ನಾಗಿದೆ. 6 ಏರ್ ಬ್ಯಾಗ್ಸ್ ಇರುತ್ತೆ ಇದರಲ್ಲಿ. 6 ಏರ್ ಬ್ಯಾಗ್ಸ್ ಬರುತ್ತೆ. ಹೌದು, ಬ್ಲೂ ಲಿಂಕ್ ನಿಮಗೆ ಇರುತ್ತೆ. ಟ್ರಾನ್ಸ್ಮಿಷನ್ ಬಂದು ಆಟೋಮೆಟಿಕ್. ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ನಾರ್ಮಲ್ ಎಲ್ಲದರಲ್ಲೂ ಬರುತ್ತೆ. ಹಿಂದೆಗಡೆ ನೋಡಿ ಪೆಡಲ್ ಶಿಫ್ಟಿಂಗ್ ಇದೆ, ಗೇರ್ಸ್ ಎಲ್ಲ ಅಲ್ಲೇ ಚೇಂಜ್ ಮಾಡಬಹುದು. ಸಿಲ್ವರ್ ಕಲರ್ ಇದೆ ನೋಡಿ, ತುಂಬಾ ಚೆನ್ನಾಗಿರುವಂತ ಗಾಡಿ ನೋಡ್ತಾ ಇರ್ಬೋದು. ತುಂಬಾ ಪ್ರೀಮಿಯಂ ಇರೋ ವೆಹಿಕಲ್. ಮತ್ತೆ ಸೀಟ್ ಕವರ್ಸ್ ಆಗಿರ್ಬೋದು, ಬ್ಯಾಕ್ ಸೈಡ್ ಆಗಿರ್ಬೋದು, ನೋಡಿ ಕಪ್ ಹೋಲ್ಡರ್ ಎಲ್ಲ ಬರುತ್ತೆ. ನಿಮ್ DCT ಅಲ್ಲಿ ನಿಮ್ಗೆ ಕಲರ್ ಅಲ್ಲಿ ಅಂದ್ರೆ ಬ್ಲಾಕ್ ಅಲ್ಲಿ ಬ್ಲಾಕ್ ಅಂಡ್ ರೆಡ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಅಂದ್ರೆ ತುಂಬಾ ಪ್ರೀಮಿಯಂ ಆಗಿ ಕಾಣಿಸುತ್ತೆ. ಅದು ಲಕ್ಸುರಿ ಗಾಡಿ ಇದ್ದಂಗಿದೆ ಒಳಗಡೆ ಎಲ್ಲ ನೋಡಿ. ನೋಡಿ ಎಲ್ಲಾನು ತುಂಬಾ ವೆಲ್ ಡಿಸೈನ್ಡ್ ಆಗಿರುವಂತ ವೆಹಿಕಲ್ ಮಾತ್ರ ಇದು. ನೀವು ಒಳಗಡೆ ಕೂತ್ಕೊಂಡ್ರೆ ಯಾವ್ದೋ ತುಂಬಾ ಪ್ರೀಮಿಯಂ ವೆಹಿಕಲ್ ಅಲ್ಲಿ ಇರೋ ತರ ಫೀಲ್ ಅಂತ ಆಗುತ್ತೆ. ವೆಹಿಕಲ್ ಬಂದು ನಿಮ್ಗೆ ಪರ್ಫಾರ್ಮೆನ್ಸ್ ವೈಸ್ ಚೆನ್ನಾಗಿರುತ್ತೆ ಸರ್. DCT ಬಂದು 1.5 ಡ್ಯುಯಲ್ ಕ್ಲಚ್ ಟ್ರಾನ್ಸ್ಮಿಷನ್ ಅಂತ 7 ಗೇರ್ಸ್. ನಿಮ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಗಾಡಿನ ನೋಡಕ್ಕೆ ತುಂಬಾ ಪ್ರೀಮಿಯಂ ಆಗಿದೆ, ಓಡಿಸೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಹೌದು ಸರ್. ಮತ್ತೆ ಎಲ್ಲೋ ನಿಮಗೆ ಡೆಂಟ್ ಸ್ಕ್ರಾಚ್ ಏನು ಇಲ್ಲ, ನೀವು ನೋಡ್ತಾ ಇರ್ಬೋದು. ಏನಿಲ್ಲ ಸರ್, ಬ್ರ್ಯಾಂಡ್ ನ್ಯೂ ಅಲ್ಲಿ ಇದೆ. ಕೊಡೋಕ್ಕಿಂತ ಮುಂಚೆ ರೀಫಬ್ ಮಾಡಿ ನೀಟಾಗೆಲ್ಲ ವಾಶ್ ಎಲ್ಲ ಮಾಡಿ ನೀಟಾಗಿ. ಒಂದು ಬ್ಯೂಟಿಫುಲ್ ಆಗಿರೋ ಕಿಯಾ ಇದೆ ಬ್ರೋ. ಈ ಗಾಡಿ ಡೀಟೇಲ್ಸ್ ಮತ್ತೆ ಪ್ರೈಸ್ ಹೇಳ್ತೀರಾ? ಈ ವೆಹಿಕಲ್ ಬಂದು 2021 ಮಾಡೆಲ್ ಸರ್. ಸೆಲ್ಟೋಸ್ STX ವೇರಿಯಂಟ್, ಸಿಂಗಲ್ ಓನರ್ ಗಾಡಿ ಇದು. ಸಿಂಗಲ್ ಓನರ್ ವೆಹಿಕಲ್. 28,000 ಕಿಲೋಮೀಟರ್ ಡ್ರಿವನ್ ಇದೆ. ಬರೀ 28,000 ಓಡಿದೆ ಬ್ರೋ. ಇದ್ರ ಪ್ರೈಸ್ ಎಲ್ಲ ಏನಾಗುತ್ತೆ ಬ್ರೋ? ಸರ್ ಇದು ಪ್ರೈಸ್ ಬಂದು 12 lakhs ಇದೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 12 lakhs ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಆಗುತ್ತೆ. ವ್ಯಾಲಿಡ್ ಇನ್ಶೂರೆನ್ಸ್ ಇದೆ, ಗಾಡಿ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ವಿತ್ ಹಿಸ್ಟ್ರಿನ ನಾನು ಪ್ರೊವೈಡ್ ಮಾಡ್ತೀವಿ. ಗಾಡಿ ಏನು ಪ್ರಾಬ್ಲಮ್ ಇಲ್ಲ ಸರ್. ವಿತೌಟ್ ಏನು ಡೆಂಟ್ ಸ್ಕ್ರಾಚ್ ಏನು ಇಲ್ಲದೆ ಇರುವಂತ ಇರುತ್ತೆ. ಬಿಟ್ರೆ ಚಿಕ್ಕ ಪುಟ್ಟದ ಅದೇನು ಮಾಡಕ್ಕಾಗಲ್ಲ, ವೆಹಿಕಲ್ ತಗೊಂಡ್ಮೇಲೆ ಇದ್ದೇ ಇರುತ್ತೆ. ಅದರ್ ಬ್ರ್ಯಾಂಡ್ಸ್ ಅಲ್ಲಿ ನಾವು ಏನು ಪೇಂಟಿಂಗ್ ಆಗ್ಲಿ ಏನು ಮಾಡೋದು ಸರ್, ಜಸ್ಟ್ ವಾಶ್ ಮಾಡಿರ್ತೀವಿ ಅಷ್ಟೇ. ನಮ್ ಹಿಂದೆ ಆದ್ರೆ ನಾವು ಕಮಿಟ್ಮೆಂಟ್ ತಗೊಂಡು ನಾವು ಮಾಡಿಸಿ ಆಮೇಲೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತೀವಿ. ಇದೆಲ್ಲ ಅದರ್ ಬ್ರ್ಯಾಂಡ್ಸ್ ನಾವು ಜಾಬ್ ಕಾರ್ಡ್ ಓಪನ್ ಮಾಡಿ ಕ್ಲೋಸ್ ಮಾಡಕ್ಕಾಗಲ್ಲ. ಆಸ್ ಇಟ್ ಈಸ್ ಹೇಗಿದೆ ಹಾಗೆ ಕೊಡ್ತೀರಾ. ಇವಾಗ ಜನಗಳು ಬಂದು ನೋಡಿದ್ರು ಕಸ್ಟಮರ್ ಈಗ ಏನ್ ನೋಡ್ತಾರೆ ಅದನ್ನೇ ತಗೊಂಡ್ ಹೋಗ್ತಾರೆ. ಹೌದು. ಬಟ್ ಏನಿದೆಯೋ ಜೆನ್ಯೂನ್ ಆಗಿ ನಾವ್ ಹೇಳ್ತೀವಿ, ಅದನ್ನ ಏನಿದೆಯೋ ನಾವು ಪಕ್ಕ ಟ್ರಸ್ಟ್ ಮಾಡಿ ತಗೊಬಹುದು ಸರ್. ನೋಡಿ ಇದು ಅಲಾಯ್ ಕೂಡ ಬರುತ್ತೆ. ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಡಿಯೋ ಲೇಯರ್ ಬ್ಯಾಗ್, ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ಸರ್. ಮತ್ತೆ ನೀವು ಸೀಟ್ ಕವರ್ಸ್ ಎಲ್ಲ ನೋಡ್ತಾ ಇರ್ಬೋದು, ತುಂಬಾ ಪ್ರೀಮಿಯಂ ಆಗಿದೆ. ಮತ್ತೆ AC ಕಂಟ್ರೋಲ್ ಬರುತ್ತೆ. ಮತ್ತೆ ನೋಡಿ ಬ್ಯಾಕ್ ವೈಪರ್, ಬ್ಯಾಕ್ ಅಂತೂ ಸೂಪರ್ ಆಗಿದೆ. ಬ್ಯಾಕ್ ಸೈಡ್ ವಿತ್ ಸನ್ ರೂಫ್ ನೋಡಿ, ವಿತ್ ಸನ್ ರೂಫ್. ತುಂಬಾ ಚೆನ್ನಾಗಿರೋಂಥ ವೆಹಿಕಲ್, ತುಂಬಾ ಪ್ರೀಮಿಯಂ ಆಗಿರೋ ವೆಹಿಕಲ್. ನಮ್ ಕ್ರೆಟಾ ಅಪೋನೆಂಟೇ ಇದಿರೋದು ಸರ್. ಕಿಯಾದಲ್ಲಿ ಸೇಮ್ ಫೀಚರ್ಸ್ ಬರುತ್ತೆ ನಿಮ್ಗೆ. ಗಾಡಿ ಕಂಡೀಷನ್ ಆಗಿ ಇದೆ ಸರ್. ಗಾಡಿ ನೋಡಿದ್ರೆ ತುಂಬಾ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರೋಂಥ ಗಾಡಿ, ತುಂಬಾ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು. ನಮ್ಮಲ್ಲಿ ವ್ಯಾಗನರ್ ಇದೆ, 2016 ಮಾಡೆಲ್, ಸಿಂಗಲ್ ಓನರ್, 66,000 ಕಿಲೋಮೀಟರ್ ಡ್ರಿವನ್ ಸರ್. ಸಿಂಗಲ್ ಓನರ್ ವಿತ್ ಜೆನ್ಯೂನ್ ಮೀಟರ್, ವಿತ್ ಜೆನ್ಯೂನ್ ಹಿಸ್ಟ್ರಿ ಇದೆ. ಗಾಡಿ ಕಂಡೀಷನ್ ಆಗಿದೆ. ಇದು ಪ್ರೈಸ್ ಬಂದು 3,60,000 ಇದೆ, ನೆಗೋಷಿಯಬಲ್ ಆಗುತ್ತೆ. 3,60,000 ನೆಗೋಷಿಯಬಲ್ ಆಗುತ್ತೆ. ಏನ್ ಮಾಡಲ್ ಬ್ರೋ ಇದು? 2016 ಮಾಡೆಲ್. 2016 ಮಾಡೆಲ್. ಸಿಂಗಲ್ ಓನರ್, 60,000 ಹೊಡಿ, 66,000 ಹೊಡಿ, 66,000 ಡ್ರಿವನ್ ಆಗಿದೆ. ಹೌದು. ಈಗ ನಿನ್ನೆ ತಾನೇ ರಿಸೀವ್ ಆಗಿರೋ ವೆಹಿಕಲ್ ಇದೆ ಎಕ್ಸ್ಚೇಂಜ್ ಮೇಲೆ. ನೋಡಿ ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಸೂಪರ್ ಆಗಿದೆ, ತುಂಬಾ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರೋಂಥ ವೆಹಿಕಲ್. ನೋಡಿ ಇಂಟೀರಿಯರ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಸೀಟ್ ಕವರ್ಸ್ ಇದೆ ನೋಡಿ, ಇನ್ಬಿಲ್ಟ್ ಸಿಸ್ಟಮ್ ಇದೆ. ಇದು ಅಷ್ಟೇ, ಪವರ್ ಸ್ಟೇರಿಂಗು, ಪವರ್ ವಿಂಡೋ. ಇದು ಸಿಂಗಲ್ ಏರ್ ಬ್ಯಾಗ್ ಬ್ರೋ? ಇದರಲ್ಲಿ ಏರ್ ಬ್ಯಾಗ್ ಬರಲ್ಲ. ಏರ್ ಬ್ಯಾಗ್ ಬರಲ್ಲ, ಇದು ಏರ್ ಬ್ಯಾಗ್ ಒಂದಿಲ್ಲ. ನಿಮಗೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ನೋಡಿ, ಕಂಡೀಷನ್ ಆಗಿದೆ. ವೆಹಿಕಲ್ ಕಂಡೀಷನ್ ಆಗಿದೆ. ಮತ್ತೆ ಬ್ಯಾಕ್ ಸೀಟ್ ಕವರ್ಸ್ ಎಲ್ಲ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ನಿಮ್ಮಲ್ಲಿ ವ್ಯಾಗನರ್ ಅಲ್ಲಿ ತುಂಬಾ ಸ್ಟೋರೇಜ್ ಗಳು ಸಿಗುತ್ತೆ ಸರ್. ಇಲ್ಲೊಂದು ಸ್ಟೋರೇಜ್ ಇರುತ್ತೆ. ಓಕೆ ನೋಡಿ, ಇಲ್ಲೊಂದು ಸ್ಟೋರೇಜ್ ಇದೆ, ಇಲ್ಲಿದೆ.
ಸೊ ನಿಮ್ಗೆ ಇಲ್ಲಿ ಸೀಟ್ ಕೆಳಗಡೆನೂ ಒಂದು ಸ್ಟೋರೇಜ್ ಇರುತ್ತೆ. ಯಾರಿಗೂ ಸೀಟ್ ಕೆಳಗಡೆ ಕೂಡ ಒಂದು ಸ್ಟೋರೇಜ್ ಇರುತ್ತೆ. ಹೆಂಗೆ ಅಂದ್ರೆ ಸೊ ಈ ತರ ಮಾಡಿದಾಗ ನೀವೆಲ್ಲೇ ಪರ್ಚೇಸ್ಗಾಗ್ಲಿ ಅಥವಾ ಬೇರೆ ಏನಾದ್ರು ಐಟಮ್ಸ್ ತಗೊಂಡಾಗ ಸೊ ಲೈಕ್ ಈ ತರ ಗಿಫ್ಟ್ ಮಾಡಿ ಇದು ಮಾಡ್ಬೋದು ನೀವು. ಟು ಬಿ ಫ್ರಾಂಕ್ ನನ್ಗೂ ಗೊತ್ತಿರ್ಲಿಲ್ಲ ಬ್ರೋ. ನನ್ನ ಫ್ರೆಂಡ್ ಎಲ್ಲ ವ್ಯಾಗನರ್ ಇದೆ, ಆದ್ರೆ ಎಲ್ಲ ಇರುತ್ತೆ, ಯಾರು ತುಂಬಾ ಜನ ಗೊತ್ತಿರಲ್ಲ. ಇದೊಂಥರ ಹಿಡನ್. ಹೌದು, ಇಲ್ಲೊಂದು ಥ್ರೆಡ್ ಇರುತ್ತೆ, ಜಸ್ಟ್ ಇದು ಹಿಂಗ ಹಾಕಿ ಇದ್ ಮಾಡಿ Press ಮಾಡಿದ್ರೆ ಒಳಗ್ ಪುಷ್ ಮಾಡ್ಬಿಟ್ಟು ಇದು ಸೀಟ್ ನಾರ್ಮಲ್ ಇದ್ರೆ ಇದಾಗುತ್ತೆ, ಯಾರಿಗೂ ಗೊತ್ತಾಗಲ್ಲ. ಹೌದು ಬ್ರೋ, ಈ ವೆಹಿಕಲ್ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಸರ್ ಇದು i10 ಸ್ಪೋರ್ಟ್ಸ್ ವೇರಿಯಂಟ್ ಓಲ್ಡ್ ಶೇಪ್, ಇದು ಹ್ಯಾಚ್ ಬ್ಯಾಕ್ ಅಲ್ಲಿ 2017 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್ i10 ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಆಗಿದೆ. 28,000 ಓಡಿದೆ ಸರ್. ಬರೀ 28,000 ಓಡಿದೆ ಬ್ರೋ. ಹೌದು, 28,000 ರಿವನ್ ಸಿಂಗಲ್ ಓನರ್ ವೆಹಿಕಲ್. ಇದು ಪ್ರೈಸ್ ಬಂದು 3.45 ಇದೆ, ನೆಗೋಷಿಯಬಲ್ ಆಗುತ್ತೆ ಸರ್. 3.45 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಹೌದು.